ನಮಸ್ಕಾರ. ನನಗೆ ಬಹಳ ಖುಷಿ ಸರ್ಕಾರಿ ಶಾಲೆ ಅಂದ್ರೆ. ಯಾಕಂದ್ರೆ ನಾನು ಕಲ್ತಿರುವಂತದ್ದು ಸರ್ಕಾರಿ ಶಾಲೆ ಒಳಗ. ಇವತ್ತಿನ ದಿವಸದೊಳಗ ಈ ಶಾಲಾ ಪದ್ಧತಿ ಮತ್ತು ಬೆಳೀತಾ ಇರುವಂತ ಶಾಲೆ ಬೇಡಿಕೆ, ಶಿಕ್ಷಣದ ಬೇಡಿಕೆ, ಅವುಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ನಮ್ಮ ಹಿಮ್ಮೆಲ್ಲ ಒಂದು ಒಂದು ಕ್ಷಣ ಮೆಲಕ್ ಹಾಕಿದಾಗ ನಾವು ಕಲಿತಾ ಇರುವಂತ ಶಾಲಾ ಪದ್ಧತಿಗಳು, ನಮ್ಮ ಆ ಒಂದು ಸಮವಸ್ತ್ರದ ವ್ಯವಸ್ಥೆ, ಆಮೇಲೆ ಶಾಲೆ ಹೆಂಗಿತ್ತು, ಹಂಚಿನ ಶಾಲೆ ಹೆಂಗಿತ್ತು, ಅಥವಾ ನಾವು ಕೂಡುವಂತಹ ಪಳಿ ಹೆಂಗಿರ್ತಿದ್ವು, ಆಮೇಲೆ ಸಿಮೆಂಟಿನ ಗಾಡಿ ಮೇಲೆ ಮಾಡಿರುವಂತಹ ಒಂದು ಬೋರ್ಡ್ ಯಾವ ರೀತಿ ಇರ್ತಿತ್ತು ಅದನ್ನೆಲ್ಲ ನೆನೆಸ್ಕೊಂಡು ಅಲ್ಲಿ ನಾವು ಶಾಲೆ ಕಲ್ತ್ವಿ. ಅಂಥಲ್ಲಿ ಶಾಲೆ ಕಲಿಯುವಂತ ನೀವೆಲ್ಲರೂ. ಆದ್ರೆ ಇವತ್ತು ಸಹ ಸರ್ಕಾರಿ ಶಾಲೆಯೂ ಸಹ ನೋಡಿದ್ರೆ ಸಾಕಷ್ಟು ಬದಲಾವಣೆ ಮತ್ತು ಬೆಳವಣಿಗೆ ಆಗಿರೋದನ್ನ ನಾವು ನೋಡ್ಲಿಕ್ಕೆ ಖುಷಿ ಅನಿಸ್ತದೆ. ಆದ್ರೆ ಅಲ್ಲಿರುವಂತಹ ಶ್ರೀಗಂಧ, ಅಲ್ಲಿರುವಂತಹ ಆ ಸೊಗಡು ಬೇರೆ ನಮ್ಗೆಲ್ಲೂ ಇವತ್ತು ನೋಡ್ಲಿಕ್ಕೆ ಸಿಗಂಗಿಲ್ಲ ಅಂತ ಹೇಳ್ಬೋದು. ಯಾಕ್ರಿ ಅಂತ ಹೇಳ್ತೀನಿ ಅಂತಂದ್ರೆ, ಸಾಕಷ್ಟು ಇವತ್ತು ರಿಸರ್ಚ್ ನಡೀತಾ ಇದೆ. ಅಂದ್ರೆ ಎದುರೊಳಗಡೆ ನಮ್ಮ ಕಾರ್ಯಾಂಗ, ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ ನಾವು. ಈ ಕಾರ್ಯಾಂಗದಲ್ಲಿ ಅತಿ ಉನ್ನತವಾದಂತಹ ಹುದ್ದೆ ಮತ್ತು ಅದು ಪ್ರಾರಂಭದ ಹುದ್ದೆ. ಅದು ಏನಪ್ಪಾ ಅಂದ್ರೆ UPSC ಪಾಸ್ ಆದ್ಮೇಲೆ IAS ಆಗೋದು. ಯಾವಾಗದು ಅದನ್ನ ರೀಚ್ ಆಗ್ತಾರೋ ಅದರೊಳಗಡೆ ನಮ್ಮ ದೇಶದೊಳಗಡೆ ಇರುವಂತ ಎಲ್ಲ IAS ಆಫೀಸರ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ನೋಡಿದಾಗ, ಇದು ನನ್ನ ಹೇಳಿಕೆ ಅಲ್ಲ, 2018ರ ಒಂದು ಸಮೀಕ್ಷೆ ಏನಂದ್ರೆ 94ರಿಂದ 96% IAS ಆಫೀಸರ್ ನಮ್ಮ ದೇಶದಲ್ಲಿ ಎಲ್ಲರೂ ತಮ್ಮ ಮಾತೃಭಾಷೆ ಒಳಗಡೆ ಕಲಿತು ಬೆಳೆದಂಥವ್ರು, ಅದು ವಿಶೇಷವಾಗಿ ಸರ್ಕಾರಿ ಶಾಲೆಯೊಳಗೆ ಕಲ್ತಂಥವ್ರು ಅಂತ. ನೀವೆಲ್ಲರೂ ಒಂದು ಇಂಥ ಕನಸು ಕಾಣಬಹುದು ಅಂದ್ರೆ, ದೇಶದ ಆಡಳಿತ ವ್ಯವಸ್ಥೆಯನ್ನ ನೀವು ನಿಮ್ಮ ಅಂಗೈಯಲ್ಲಿ ನೀವು ಪಡಿಬಹುದು ಅಂತ ನನಗೆ ನಂಬಿಕೆ. ಯಾಕಂದ್ರೆ ಅಲ್ಲಿ ಅಂಥ ಒಂದು ವ್ಯವಸ್ಥೆ ಏನಿದೆ, UPSC ಕಲಿಯುವಾಗ ಏನು ಅವಶ್ಯಕತೆಗಳಿವೆ, ಅವೆಲ್ಲ ಅವಶ್ಯಕತೆಗಳು ಇವತ್ತು ನನಗೆ ತಿಳಿತದದು. ಅವೆಲ್ಲ ನೀವೇನ್ ಮಾಡ್ತಾ ಇದ್ದೀರಿ ಅಂದ್ರೆ ಶಾಲೆ ಒಳಗಡೆ ಕಲಿತಾ ಇರ್ತೀವಿ ನಾವು. ಅದ್ಯಾವುದು ಒಂದು ನಾಯಕತ್ವದ ಕೌಶಲ್ಯಗಳಿರ್ಬೋದು, ಅಥವಾ ನಮ್ಮ ದಿನಚರಿ ಆಗಿರ್ಬೋದು, ಕಲಿಯುವ ಪದ್ಧತಿಗಳಾಗಿರ್ಬೋದು, ಸರಳತೆ ಇರ್ಬೋದು. ಈ ರೀತಿ ನಮ್ಮ ಅಗೋಚರವಾಗಿ ಮಾನಸಿಕ ಹಾಗೂ ದೈಹಿಕವಾದಂತಹ ಕಲಿಕೆ ಈ ಸರ್ಕಾರಿ ಶಾಲೆಯಲ್ಲಿ ಸಿಗ್ತದೆ ಅಂತ. ಆದ್ರೆ ಇವತ್ತು ಈ ಒಂದು ಶಿಕ್ಷಣ ಮತ್ತು ಇವತ್ತಿನ ಜೀವನ ಮತ್ತು ಜೀವನ ಶೈಲಿ ಬಗ್ಗೆ ಒಂದಿಷ್ಟು ಸಣ್ಣ ಮೆಲುಕು ಹಾಕ್ತೀವಿ. ನೋಡ್ರಿ, ನಾವು ಶಿಕ್ಷಣ ಹೆಂಗಿದೆ ಅಂತ. ಶಿಕ್ಷಣ ನೋಡಿದ ತಕ್ಷಣ, ನಾವು ಶಿಕ್ಷಣ ಅಂದ ತಕ್ಷಣ ನಮ್ ಕಣ್ಣಿಗೆ ಬರೋದೇನೆಂದ್ರೆ ಪುಸ್ತಕ ಮತ್ತು ಶಾಲಾ ಕಟ್ಟಡ, ಕಾಲೇಜ್ ಕಟ್ಟಡ ಹಾಗೂ ಯೂನಿವರ್ಸಿಟಿ, ದೊಡ್ಡ ದೊಡ್ಡ ಬೋರ್ಡ್ಗಳು ಅಂತ ಕಾಣಿಸ್ತಾ ಇರ್ತದೆ. ಸೊ ಶಿಕ್ಷಣ ಅನ್ನೋದು ನೀವು ಕಲ್ಪನೆ ಮಾಡ್ಕೊಂಡಿರೋದು ನಿಜವಾಗ್ಲೂ ಸರಿ. ಶಿಕ್ಷಣ ಅಂತಂದ್ರು ಇದೊಂದು ಬೃಹದಾಕಾರವಾಗಿರುವಂತಹ ಅಂಬ್ರೇಲಾ ಅಂತ ಹೇಳ್ಬೋದು, ಅಥವಾ ಬೃಹದಾಕಾರವಾಗಿರುವಂತಹ ಆಲದ ಮರ ಅಂತ ಹೇಳ್ಬೋದು. ಆಲದ ಮರಕ್ಕೆ ಎಷ್ಟು ರೀತಿಯ ಬೇರುಗಳು ಜೋತಾಡ್ತಾ ಇರ್ತಾವೆ ಅಂತ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ. ಇವು ಎಲ್ಲ ಆಲದ ಮರಕ್ಕೆ ಅಂಟಿಕೊಂಡಿರುವಂತಹದ್ದು ಅನ್ನೋದು ಒಂದಾದ್ರೆ, ಎಲ್ಲವೂ ಆಲದ ಮರದ ಒಂದು ಪ್ರತಿಬಿಂಬ ಅಥವಾ ಒಂದು ಬೇರಾಗಿರ್ತದೆ. ಪ್ರತಿಯೊಂದು ರೆಂಬೆ ಕೊಂಬೆಗಳು ಆ ಆಲದ ಮರದ ಆಸ್ತಿ ಆಗಿರ್ತದೆ ಮತ್ತು ಆ ಆಲದ ಮರಕ್ಕೆ ಒಂದು ಮೆರಗನ್ನ ಕೊಡ್ತಿರ್ತದೆ. ಹಂಗೆ ನಮ್ಮ ಶಿಕ್ಷಣವೂ ಸಹ. ಈಗ ಶಿಕ್ಷಣ ಯಾವ ರೀತಿ ಇದೆ, ಶಿಕ್ಷಣ ಅಂದ್ರೇನು ಅಂತ ನಾನು ಕೇಳ್ತಾ ಇದ್ದಾಗ, ಶಿಕ್ಷಣ ಏನಪ್ಪಾ ಅಂತಂದ್ರೆ, ಯಾವ ಒಬ್ಬ ವ್ಯಕ್ತಿ ಜೀವನಕ್ಕಾಗಿ, ಅಂದರೆ ಬದುಕನ್ನು ಸುಧಾರಿಸಿಕೊಳ್ಳಲು, ಜೀವನದಲ್ಲಿ ಸುಖ ಸಂತೋಷ ಅಂದ್ಕೊಂಡಿರುವಂತಹ ಗುರಿಯನ್ನ ಸಾಧನೆ ಮಾಡಿ ಬದುಕನ್ನ ಸಂಪೂರ್ಣತೆಯಿಂದ ಬದುಕುವುದು ಶಿಕ್ಷಣದಿಂದ ಸಾಧ್ಯ ಅಂತ ಹೇಳ್ತೀವಿ ನಾವು. ಇವತ್ತು ನೀವು ನೋಡ್ತಿರ್ಬೋದು, ಸರ್ವ ಶಿಕ್ಷಣ ಅಭಿಯಾನ್ ಅಂತ 2014ರಿಂದ ಬಹಳ ಪ್ರಚಲಿತವಾಗಿ ಪ್ರತಿಯೊಬ್ಬರೂ ಶಾಲೆ ಕಲಿಬೇಕು ಅಂತ ನಾವು ನಮ್ಮ ದೇಶದ ಒಂದು ನಾಣ್ಣುಡಿಯಾಗಿದೆ. ಕೇರಳ ನಮ್ಮ ದೇಶದ ಒಂದು ರಾಜ್ಯ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸುಶಿಕ್ಷಿತರು ಅಥವಾ ಶಿಕ್ಷಿತರು ನಮ್ಮಲ್ಲಿ ನಮ್ಮ ದೇಶದ ಆ ಒಂದು ರಾಜ್ಯದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಇದು ಎಲ್ರಿಗೂ ಗೊತ್ತಿರುವಂತ ವಿಶೇಷ ಜ್ಞಾನ. ಆದ್ರೆ ನಾನಿವತ್ತು ಹೇಳ್ಬೇಕಾಗಿರುವಂತಹದ್ದು, ಶಿಕ್ಷಣ ಎಷ್ಟು ಮಹತ್ವಪೂರ್ಣವಾಗಿದೆ ಮತ್ತೆ ನಮ್ಮ ಜೀವನದಲ್ಲಿ ಅದನ್ನು ನಾವು ಹೆಂಗೆ ಸಂಪೂರ್ಣವಾಗಿ ಸ್ವೀಕರಿಸಬೇಕು ಅಂತ. ನೋಡ್ರಿ ಮಕ್ಕಳೇ, ನೀವೆಲ್ಲರೂ ಚಿಕ್ಕವರು, ನಿಮ್ಮೊಳಗೆಲ್ಲ ಈ ಅಭೂತಪೂರ್ವವಾದಂತ ಆಸಕ್ತಿ,
ನಿಮ್ಮಲ್ಲಿರುವಂತಹ ಆಸಕ್ತಿಯನ್ನ ನೋಡಿದ ನನಗೊಂದು ರೀತಿ ಖುಷಿಯಾಗಿತ್ತು. ಯಾಕೆ ಹೇಳ್ತೀನಿ, ಇದೇ ನಮ್ಮ ಶಿಕ್ಷಣಕ್ಕೆ ಮೂಲ ಬುನಾದಿ. ಏನಪ್ಪಾ ಅಂದ್ರೆ ಆಸಕ್ತಿ. ಸೊ ಯಾವ ವ್ಯಕ್ತಿ ಈ ಆಸಕ್ತಿಯಿಂದ ಕಲಿಬೇಕು, ಆಸಕ್ತಿಯಿಂದ ವಿಷಯಗಳನ್ನ ಅರಿತುಕೊಳ್ಬೇಕು ಮತ್ತು ನಾನು ಅಲ್ಲಿ ಬೆಳಿಬೇಕು ಅಂತ ಇದ್ದವನೇ ನಾಳೆ ಈ ಒಂದು ಶಿಕ್ಷಣದಲ್ಲಿ ಸಾಕಷ್ಟು ವಿಷಯಗಳನ್ನ ಕಲ್ತ್ಕೊಂಡು ಬೆಳಿಲಿಕ್ಕೆ ಸಾಧ್ಯ. ಇನ್ನ ಈ ಶಿಕ್ಷಣದಲ್ಲಿ 2 ಬಗೆಯ ಶಿಕ್ಷಣಗಳನ್ನ ನೋಡ್ತೀವಿ ನಾವು. ಒಂದನೇದು ಔಪಚಾರಿಕ ಶಿಕ್ಷಣ, ಎರಡನೇದು ಅನೌಪಚಾರಿಕ ಶಿಕ್ಷಣ ಅಂತ. ಇನ್ನ ಔಪಚಾರಿಕ ಶಿಕ್ಷಣ ಅಂದ್ರೆ ಏನು ಅಂತ ನೀವು ಕೇಳ್ಬೋದು. ಈಗ ನಿಮ್ ಟೀಚರ್ ಶಾಲೆ ಒಳಗಡೆ ಪಾಠ ಮಾಡ್ಲಿಕ್ಕೆ ಬಂದಿರ್ತಾರಲ್ಲ, ಅವರೆಲ್ಲ BA, B.Ed, BSc, B.Ed, B.Com, B.Ed ಅಥವಾ D.Ed, TET ಅವೇನ್ ಎಕ್ಸಾಮ್ ಎಲ್ಲ ಬರೀತಾರಲ್ಲ, ಅದ್ರೊಳಗಡೆ ಅವ್ರು ಬಹಳಷ್ಟು ಔಪಚಾರಿಕ ಮತ್ತು ಅನೌಪಚಾರಿಕ ಶಿಕ್ಷಣದ ಮೇಲೆ ಸಾಕಷ್ಟು ಕಲ್ತ್ಕೊಂಡು ಬಂದಂತ ಟೀಚರ್ ಆಗಿರ್ತಾರೆ. ಇನ್ನ ಔಪಚಾರಿಕ ಶಿಕ್ಷಣ ಅಂದ್ರೆ ಏನು? ಔಪಚಾರಿಕ ಶಿಕ್ಷಣ ಅಂದ್ರೆ ನಿಮಗೆ ಇವತ್ತು ಶಾಲೆಯಲ್ಲಿ ಒಂದು ಪಠ್ಯ ಪುಸ್ತಕ ಇದೆ, ಒಂದು ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಅಂತ ಹೇಳ್ತೀವಿ ನಾವು. ಆ ಪಠ್ಯ ಪುಸ್ತಕದಲ್ಲಿ ಸರ್ಕಾರ ಏನ್ ಮಾಡಿರ್ತದೆ, ಅದಕ್ಕೊಂದು ಇಂಟೆಲಿಜೆನ್ಸ್ ಜನ ಇರ್ತಾರೆ. ಅವರು ನಿಮ್ಮ 1ನೇ ತರಗತಿಗೆ ಏನ್ ಕಲಿಬೇಕು, 2ನೇ ತರಗತಿಗೆ ಏನ್ ಕಲಿಬೇಕು, 10ನೇ ತರಗತಿಯವರು ಏನ್ ಕಲಿಬೇಕು ಅಂತ ಹೇಳಿ ಒಂದು ವ್ಯವಸ್ಥೆಯನ್ನ ರೂಢಿ ಮಾಡಿರ್ತಾರೆ, ಒಂದು ಸೆಟ್ ಮಾಡಿರ್ತಾರೆ. ಆ ಒಂದು ವ್ಯವಸ್ಥೆಗೆ ಸಿಲೆಬಸ್, ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಅಂತ ಕರೀತಾರೆ. ಸೊ ನೀವೆಲ್ಲ ಏನ್ ಮಾಡ್ತೀರಿ, 1ನೇ ತರಗತಿಗೆ ಶಾಲೆಗಳಿಗೆ ಅಡ್ಮಿಷನ್ ಮಾಡಿಸ್ತೀರಿ. ಅಲ್ಲಿ ನಲಿ ಕಲಿ ಅನ್ನುವಂತ ಒಂದು ಪ್ರಾಸೆಸ್ ನಿಂದ 4ನೇ ತರಗತಿವರೆಗೂ ನೀವು ಕಲಿತಾ 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 ಆಟ ಆಡ್ತಾ ಆಡ್ತಾ ಕಲಿತಾ ಕಲಿತಾ ಬೆಳಿತಾ ಇರ್ತೀರಿ. ಇನ್ನ 5ನೇ ತರಗತಿಗೆ ಬರ್ತೀರಿ. 5ನೇ ತರಗತಿಗೆ 6ನೇ ತರಗತಿಗೆ ಬಂದಾಗ ನಿಮ್ಮ ಹೆಚ್ಚಿನ ಗಮನ ನೀವು ಕಲಿತಾ ಇರುವಂತಹ ಸಿಲೆಬಸ್ ಮೇಲೆ ಮತ್ತೆ ನೀವು ಕಲಿತಾ ಇರುವಂತಹ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಮೇಲೆ. ಅಲ್ಲಿ ಏನಾಗ್ತದೆ, ನೀವು ಹಂತ ಹಂತವಾಗಿ ಕಲಿತಾ ಕಲಿತಾ ಬೆಳಿತಾ ಬೆಳಿತಾ ಹೋಗ್ತೀರಿ. ಯಾವಾಗ ಅರಸ, A ಫಾರ್ ಆಪಲ್ ಅಂತ ಏನು ಕಲಿಯುವಂತಹದ್ದಿದೆ, ಅಥವಾ 2+2 = 4 ಅಂತ ಏನ್ ಕಲಿತೀರಿ, ಇದಕ್ಕೆ ನಾವು ಔಪಚಾರಿಕ ಶಿಕ್ಷಣ ಅಂತ ಕರಿತೀವಿ. ಔಪಚಾರಿಕ ಶಿಕ್ಷಣದ ಇನ್ನೊಂದು ಮಹತ್ವ ಹೇಳ್ಬೇಕು ನಾನು ನಿಮಗೆ. ಏನಪ್ಪಾ ಅಂದ್ರೆ, ಈ ಔಪಚಾರಿಕ ಶಿಕ್ಷಣ ಪ್ರಪಂಚದಲ್ಲಿ ಎಲ್ಲೂ ಬದಲಾಗೋದಿಲ್ಲ. ನಾನು ಹುಬ್ಬಳ್ಳಿಯಲ್ಲಿ ಕೂತ್ಕೊಂಡ್ರು A ಫಾರ್ ಆಪಲ್, ಅರಸ. ಮೈಸೂರಲ್ಲಿ ಕೂತ್ಕೊಂಡ್ರು A ಫಾರ್ ಆಪಲ್, ಅರಸನೇ. ಮತ್ತೆ ನವಲಗುಂದಲ್ಲಿದ್ರು ಸಹ ಅಲ್ಲಿಯೂ ಸಹ 2+2 ಅಂದ್ರೆ 4. ನೋಡ್ರಿ, ಔಪಚಾರಿಕ ಶಿಕ್ಷಣ ಇದು ಎಲ್ಲಾ ಕಡೆ ಸಮವಾಗಿ ಇರುವಂತಹದ್ದು, ಸರಿಸಮನಾಗಿ ಇರುವಂತಹ ಶಿಕ್ಷಣಕ್ಕೆ ಔಪಚಾರಿಕ ಶಿಕ್ಷಣ ಅಂತ ಕರೀತಾರೆ. ಇಲ್ಲಪ್ಪ, ನಾನು ಬೆಂಗಳೂರಿಗೆ ಹೋಗ್ಬಿಟ್ಟೆ, ನಮ್ಮ ರಾಜ್ಯದ ರಾಜಧಾನಿ ಅದು, ಅಲ್ಲಿ ವಿಷಯ ಬೇರೆ ಇರ್ತದೆ, A ಫಾರ್ ಆಪಲ್ ಇಲ್ಲ ಅಂತ ಹಂಗೇನಾದ್ರೂ ಇದೆಯಾ? ಹಂಗಿಲ್ಲ. ಸೊ ಔಪಚಾರಿಕ ಶಿಕ್ಷಣ ಅಂದ್ರೆ ಪ್ರತಿಯೊಂದು ಭಾಗದಲ್ಲಿಯೂ ಅದು ಸಮನಾಗಿರ್ತದೆ. ಇನ್ನು ಔಪಚಾರಿಕ ಶಿಕ್ಷಣದಲ್ಲಿ ಯಾರಾದ್ರೂ ಪರಿಣಿತಿ ಹೊಂದಿದ್ರೆ, 10ನೇ ತರಗತಿ ಮುಗಿಸಿದ್ರು, ಆಮೇಲೆ ಪ್ರೀ ಯೂನಿವರ್ಸಿಟಿ ಕೋರ್ಸ್ ಮಾಡಿದ್ರು, PUC ಅಂತ ಹೇಳ್ತೀವಿ, ಯಾವುದೇ ಸ್ಟ್ರೀಮ್ ಒಳಗೆ ಮಾಡಬಹುದು. ಅದಾದ್ಮೇಲೆ ಡಿಗ್ರಿ ಅಂತ ಮಾಡಿದ್ರು, ಆಮೇಲೆ ಒಳ್ಳೆ ಕೆಲಸ ಸಿಕ್ತು ಅಂತ ತಿಳ್ಕೊಡ್ರಿ. ಈಗ ಯಾರೋ ಒಬ್ರು ಕಾಮರ್ಸ್ ಮಾಡಿದ್ರು, ಕಾಮರ್ಸ್ ಆದ್ಮೇಲೆ ಅವ್ರಿಗೆ BCom ಮಾಡಿದ್ರು, ಒಂದು ಒಳ್ಳೆ ಕಂಪನಿಯಲ್ಲಿ ಅಕೌಂಟೆಂಟ್ ಅಂತ ಜಾಬ್ ಸಿಕ್ತು. ಉದಾಹರಣೆಗೆ ಅಕೌಂಟೆಂಟ್ ಜಾಬ್ ಸಿಕ್ಕಾಗ ಮೊದಲನೇ ತಿಂಗಳ ಅವ್ರಿಗೆ ಸ್ಯಾಲ್ರಿ ಬಂದಿದ್ದು 15,000. ಆ 15,000 ಅವ್ರ ಖರ್ಚಿಗೆ ವೆಚ್ಚಕ್ಕೆ ಸರಿಯಾಗಿ ಹೋಯ್ತು, ಖುಷಿನೂ ಪಟ್ರು. ಒಬ್ಬ ವ್ಯಕ್ತಿಗೆ ಅವನು ಕಲ್ತಿರೋ ಶಿಕ್ಷಣದ ಮೇಲೆ ಕಂಟಿನ್ಯೂಸ್ ಆಗಿ ಅವನು 32 ವರ್ಷ ಕಲಿತಾಗ, ಫಾರ್ ಎಕ್ಸಾಂಪಲ್ ಪ್ರಾರಂಭದಲ್ಲಿ 15,000 ಸಿಕ್ಕವನು, ಅವರು ರಿಟೈರ್ಮೆಂಟ್ ಟೈಮ್ ನಲ್ಲಿ 2.5 ಲಕ್ಷ ರೂಪಾಯಿ ಸ್ಯಾಲರಿ ಸಿಗ್ಬೋದು. ಇದೊಂದು ಸ್ವಲ್ಪ ಸೂಕ್ಷ್ಮವಾಗಿ ಕೇಳ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ವಿಷಯ. 15,000 ಮೊದಲೇ ತಿಂಗಳಲ್ಲಿ ಸಿಕ್ತು, ಅವನ ಖರ್ಚು ವೆಚ್ಚ ಆಯ್ತು. ಇನ್ನೇನು ರಿಟೈರ್ಮೆಂಟ್ ಅಂತ ಹತ್ರ ಬಂದಾಗ 2.5 ಲಕ್ಷ ಸ್ಯಾಲರಿ ಬಂತು. ಆವಾಗ್ಯೂ ಸಹ ಅದು ಖರ್ಚು ವೆಚ್ಚಕ್ಕೆ ಸೀಮಿತವಾಗಿರ್ತದೆ.
ಅಂದ್ರೆ ನಾವು ತಿಳ್ಕೊಂಡು ಇಲ್ಲ ಸರ್ 15 ಅಂದ್ರೆ 2.5 ಲಕ್ಷದಲ್ಲಿ 2,35,000 ಉಳಿತದೆ ಅಂತ. ಇಲ್ಲ, ಆವಾಗ ಇನ್ಫ್ಲೇಷನ್ ಅಂತ ಕರಿತೀವಿ ನಾವು. ಅದೇನ್ ಮಾಡ್ತದೆ, ಹೆಚ್ಚಾಗ್ತಾ ಇರ್ತದೆ. ಆ ನಮ್ಮ ಬದುಕಲಿಕ್ಕೆ ಸಹಾಯ ಮಾಡೋದು ಔಪಚಾರಿಕ ಶಿಕ್ಷಣ. ಸೊ ಈ ಔಪಚಾರಿಕ ಶಿಕ್ಷಣ ನಮಗೆ ಊಟ, ವಸತಿ, ವಸ್ತ್ರ, ಬದುಕನ್ನ ಕೊಡುವಂತಹದ್ದು, ಇಷ್ಟೇ ಕೊಡುವಂತಹದ್ದು ಇದು ಔಪಚಾರಿಕ ಶಿಕ್ಷಣ. ಇನ್ನು ಅನೌಪಚಾರಿಕ ಶಿಕ್ಷಣ ಹೆಂಗಿರ್ತದೆ ನೋಡ್ರಿ. ನೀವೆಲ್ಲ ಇಲ್ಲಿ ಕಲ್ತಂತವ್ರು 9ನೇ ತರಗತಿ ಇದ್ದೀರಿ, 7ನೇ ತರಗತಿ ಇದ್ದೀರಿ, 4ನೇ ತರಗತಿಯವ್ರು ಇದ್ದೀರಿ. ನೀವೆಲ್ಲರೂ ಬೇರೆ ಬೇರೆ ತರಗತಿಯಲ್ಲಿ ಕಲಿತಾ ಇದ್ದೀರಿ. ನಾನು ನಿಮಗೊಂದು ಮಾತು ಕೇಳ್ತೀನಿ. ಇಷ್ಟು ಬೇರೆ ಬೇರೆ ತರಗತಿಯಲ್ಲಿ ಇದ್ದಂಥವ್ರು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಯಾವ ಟೆಕ್ಸ್ಟ್ ಬುಕ್ ನಲ್ಲಿ ನೀವು ನಗ್ನಗ್ತಾ ಖುಷಿಯಿಂದ ಇರಬೇಕು ಅಂತ ಯಾವ ತರಗತಿಯಲ್ಲಿ ಹೇಳಿದ್ದಾರೆ, ಅಥವಾ ಯಾವ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳಿದ್ದಾರೆ? ಹೇಳಿಲ್ಲ. ಅಪ್ಪ ಅಮ್ಮನಿಗೆ ಬೆಳಿಗ್ಗೆ ಎದ್ದ ತಕ್ಷಣ ನಮಸ್ಕಾರ ಮಾಡಬೇಕು, ಅವರಿಗೆ ದುಃಖ ಕೊಡಬಾರ್ದು, ನಾವು ಅವ್ರ ಜೊತೆ ಯಾವತ್ತೂ ಇರಬೇಕು, ಅವ್ರ ಹೇಳಿದ ಮಾತನ್ನ ಕೇಳಿಸ್ಕೋಬೇಕು ಅಂತ ಯಾವ ಟೆಕ್ಸ್ಟ್ ಬುಕ್ ಅಲ್ಲಿದೆ? ಯಾವ ಟೆಕ್ಸ್ಟ್ ಬುಕ್ ನಲ್ಲೂ ಇಲ್ಲ. ಮೌಲ್ಯಾಧಾರಿತವಾಗಿರುವಂತಹ ವಿಚಾರಗಳು ಕೆಲವೊಂದಿಷ್ಟು ಸಂದರ್ಭದಲ್ಲಿ 1, 2, 3ನೇ ತರಗತಿಯಲ್ಲಿ ಕೊಟ್ಟಿರಬಹುದು. ಆದ್ರೆ ನಗಬೇಕು, ಸಂತೋಷದಿಂದ ಬದುಕಬೇಕು, ಬೇರೆಯವರಿಗೆ ಸಹಾಯ ಮಾಡಬೇಕು, ಆಮೇಲೆ ಕೊಡೋದ್ರಿಂದ ಹೆಚ್ಚು ನಾವು ಬೆಳಿತೀವಿ. ಈ ಕೆಲವೊಂದಿಷ್ಟು ಮೌಲ್ಯಗಳೇನಿದೆ ಜೀವನದಲ್ಲಿ, ಆ ಮೌಲ್ಯಗಳು, ಸಿದ್ಧಾಂತಗಳು, ಆ ಒಳ್ಳೆ ವಿಚಾರಗಳು, ಇವಕ್ಕೆ ನಾವೇನಂತೀವಿ ಅಂದ್ರೆ ಅನೌಪಚಾರಿಕ ಶಿಕ್ಷಣ ಅಂತ ಕರಿತೀವಿ. ನೀವು ಕೇಳ್ಬೋದು, ಸಾರ್ ಅನೌಪಚಾರಿಕ ಶಿಕ್ಷಣ ಎಲ್ಲಿ ಸಿಗ್ತದೆ ಅಂತ ಕೇಳಿದ್ರೆ ನಾನು ಅದಕ್ಕೊಂದು ಮಾತು ಹೇಳ್ತೀನಿ. ಔಪಚಾರಿಕ ಶಿಕ್ಷಣ ಎಲ್ಲಿ ಸಿಗ್ತದೆ? ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ, ನಮ್ಮ ಸ್ಕೂಲಲ್ಲಿ, ಯೂನಿವರ್ಸಿಟಿಯಲ್ಲಿ, ಕಾಲೇಜ್ನಲ್ಲಿ ಸಿಗ್ತದೆ. ಅದಕ್ಕೇನ್ ಹೇಳ್ತೀವಿ? ಔಪಚಾರಿಕ ಶಿಕ್ಷಣ ಅಂತೀವಿ. ಇನ್ನು ಅನೌಪಚಾರಿಕ ಶಿಕ್ಷಣ ನಾನು ಯಾವ್ಯಾವ ಜಾಗ ಹೇಳಿದೆ ಅದನ್ನ ಹೊರತುಪಡಿಸಿ ಎಲ್ಲಾ ಕಡೆ ಸಿಗುವಂತಹದ್ದು ಅನೌಪಚಾರಿಕ ಶಿಕ್ಷಣ. ಅಂದ್ರೆ ಅಲ್ಲಿ ಮಾರ್ಕೆಟ್ನಲ್ಲಿ, ಗುಡಿಯಲ್ಲಿ, ಬಸ್ ಸ್ಟ್ಯಾಂಡ್ ನಲ್ಲಿ, ಸ್ನೇಹಿತರ ಜೊತೆಗೆ, ಚಿಕ್ಕಮ್ಮನ ಜೊತೆಗೆ, ಬೇರೆದವ್ರ ಜೊತೆಗೆ, ವಾತಾವರಣ, ಪರಿಸರ, ಎಲ್ಲಾ ಕಡೆ ಗಿಡ, ಎಲ್ಲಾ ಕಡೆ ನೋಡಿದಾಗ ಸಿಗುವಂತಹದ್ದು ಅನೌಪಚಾರಿಕ ಶಿಕ್ಷಣ. ಪ್ರತಿಯೊಂದು ಜಾಗದಲ್ಲಿನೂ ಸಹ ನಿಮಗೆ ಕಲೀಲಿಕ್ಕೆ ಸಿಗ್ತಿರ್ತದೆ. ಏನಪ್ಪಾ ಗಿಡ ನೋಡಿದ್ರಿ ಏನ್ ಸರ್ ಕಲೀಲಿಕ್ಕೆ ಸಿಗ್ತದೆ ಅಂತ ನೀವು ಕೇಳ್ಬೋದು. ನೋಡ್ರಿ, ಗಿಡ ಎಷ್ಟು ಒಳ್ಳೆ ಕೆಲಸ ಮಾಡ್ತದೆ ಹೇಳ್ಬೇಕು ನಾನು ನಿಮಗೆ. ನಾವು ಗಿಡ ಇದ್ದದ್ದಕ್ಕೆ ನಾವೆಲ್ಲರೂ ಇವತ್ತು ಖುಷಿಯಾಗಿ ಆರಾಮಾಗಿ ಉಸಿರಾಡಿಸ್ತಾ ಆರಾಮಾಗಿರ್ಲಿಕ್ಕೆ ಕಾರಣ ಗಿಡ. ಹೆಂಗೆ ಗಿಡ? ನಾವು ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಾಗ ಗಿಡ ನಮಗೆ ಉಸಿರಾಡಿಸ್ಲಿಕ್ಕೆ ಆಕ್ಸಿಜನ್ ಕೊಡ್ತಾ ಇದೆ. ಸೊ ಹಂಗಿದ್ದಾಗ ಗಿಡದಿಂದ ಏನ್ ಕಲಿಬೇಕು ಅಂದ್ರೆ ಕೊಡೋದು ಅನ್ನೋದನ್ನ ಕಲಿಬೇಕು. ಸೊ ಇದು ಅನೌಪಚಾರಿಕ ಶಿಕ್ಷಣ. ಸೊ ಹಾಗಿದ್ರೆ ಹೊರಗಡೆ ನಾವು ನೋಡ್ತಿರ್ತೀವಿ, ಯಾರೋ ಒಬ್ರು ಆ ಪೊಲೀಸರ ಕಡೆ ಸಿಕ್ಕಾಕೊಂಡಿರ್ತಾರೆ, ಸಣ್ಣ ಮಕ್ಕಳು ಬಡಿಸ್ಕೊತಿರ್ತಾರೆ, ವಯೋಮಿತಿಗೆ ಬಂದಂತವ್ರು. ಯಾಕಪ್ಪ ಹಂಗಾಯ್ತು ಅಂತಂದ್ರೆ ನಮ್ಗೆ ಅಲ್ಲಿ ಕಲೀಲಿಕ್ಕೆ ಏನ್ ಸಿಗ್ತದೆ ಅಂದ್ರೆ ತಪ್ಪು ಕೆಲಸ ಸಮಾಜದಲ್ಲಿ ಮಾಡಬಾರದು ಅಂತ. ಸೊ ಇಲ್ಲಿ ಸಿಗುವಂತಹದ್ದು ಅನೌಪಚಾರಿಕ ಶಿಕ್ಷಣ. ಸೊ ಔಪಚಾರಿಕ ಶಿಕ್ಷಣ ಏನ್ ಕೊಡ್ತದೆ? ಊಟ, ವಸತಿ, ವಸ್ತ್ರ ಕೊಟ್ರೆ ಅನೌಪಚಾರಿಕ ಶಿಕ್ಷಣ ಸಂತೋಷ, ಬದುಕು, ಆಮೇಲೆ ಸ್ನೇಹ, ಆನಂದ, ಉತ್ಸಾಹ, ಹುರುಪು ಇದನ್ನ ಕೊಡೋದು ಅನೌಪಚಾರಿಕ ಶಿಕ್ಷಣ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಅದು ಅದ್ಭುತವಾಗಿರುವಂತಹ ವಾಕ್ಯ. ಅದನ್ನ ನಿಮ್ಗೆ ಬಿಡಿಸಿ ಹೇಳ್ತೀನಿ, ಆಮೇಲೆ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿನೂ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ಆ ಪುಸ್ತಕದ ಹೆಸರು ಬ್ಯಾಕ್ ಟು ಬೇಸಿಕ್ ಅಂತ ಪುಸ್ತಕದಲ್ಲಿ ಒಂದು ಬಂದಂತ ವಾಕ್ಯ. ಫಾರ್ಮಲ್ ಎಜುಕೇಶನ್ ವಿಲ್ ಟೇಕ್ ಯು ಫಾರ್ ಲಿವಿಂಗ್, ಸೆಲ್ಫ್ ಎಜುಕೇಶನ್ ವಿಲ್ ಫ್ಲೆಚ್ ಯು ಫಾರ್ ಫಾರ್ಚೂನ್ ಅಂತ. ಏನ್ ಸರ್ ಹಿಂಗಂದ್ರೆ? ಫಾರ್ಮಲ್ ಎಜುಕೇಶನ್ ವಿಲ್ ಟೇಕ್ ಯು ಫಾರ್ ಲಿವಿಂಗ್, ನಾನಾಗ್ಲಿ ಹೇಳಿದ್ದೇನೆ, ಈಗ ಇಂಗ್ಲಿಷ್ ನಲ್ಲಿ ಹೇಳ್ತಾ ಇರೋದು ಅಷ್ಟೇ. ಔಪಚಾರಿಕ ಶಿಕ್ಷಣ ನಮಗೆ ಕೇವಲ ಒಂದು ಬದುಕನ್ನ ಕೊಡ್ತದೆ. ಅನೌಪಚಾರಿಕ ಶಿಕ್ಷಣ ಮನುಷ್ಯನಿಗೆ ಅದೃಷ್ಟ ಕೊಡ್ತದೆ ಅಂತ. ಫಾರ್ಚೂನ್ ಅಂದ್ರೆ ಅದೃಷ್ಟ. ಸೊ ನಮಗೆ ನಮ್ಮ ಜೀವನಕ್ಕೆ ಅದೃಷ್ಟವಂತರಾಗಿರ್ಬೇಕು ಅಂದ್ರೆ ಈ ಎರಡೂ ಶಿಕ್ಷಣವನ್ನ ಕಲಿಬೇಕು. ಹಾಗಂದ್ರೆ ಎಲ್ಲಿ ಸಿಗ್ತದೆ ಅಂತ ಹೇಳಿದೆ. ಇನ್ನು ಯಾರು ಸರ್ ಇದಕ್ಕೆ ಗುರುಗಳು ಅಂತ ಕೇಳಿದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಔಪಚಾರಿಕ ಶಿಕ್ಷಣ ಕಲಿಸೋರು
ನಮ್ಮ ಶಾಲೆಯಲ್ಲಿರುವಂತ ಗೌರವಾನ್ವಿತ ಗುರುಗಳು. ಅವರಿಗೆ ನಾವು ಶರಣಾಗತಿಯಿಂದ ಅವ್ರ ಕಡೆ ಕಲ್ತರೆ ನಮ್ಮ ಜೀವನ ಸದೃಢವಾಗ್ತದೆ. ಇದು ಔಪಚಾರಿಕ ಶಿಕ್ಷಣ. ಅನೌಪಚಾರಿಕ ಶಿಕ್ಷಣ ಎಲ್ಲಿ ಸಿಗ್ತದೆ ಸಾರ್ ಅಂತ ಕೇಳಿದ್ರೆ ಅಪ್ಪ ಅಮ್ಮನಿಂದ ಸಿಗ್ತದೆ. ನಾವು ಅಪ್ಪ ಅಮ್ಮನ ಮಾತು ಎಷ್ಟು ಸಾರಿ ಕೇಳೋದೇ ಇಲ್ಲ. ಅಪ್ಪ ಅಮ್ಮ ಹೇಳ್ತಾರೆ, ಪುಟ್ಟ ನೀನು ಆಟ ಆಡು, ಮನೆಯಲ್ಲಿರುವಂತಹ ರೊಟ್ಟಿ ತಿನ್ನು, ಮುದ್ದೆ ತಿನ್ನು, ಗಟ್ಟಿಯಾಗು ಅಂತ ಹೇಳ್ತಾರೆ. ಇಲ್ಲ ಅಮ್ಮ, ನನಗೆ 50 ರೂಪಾಯಿ ಕೊಡು, ನಾನು ಆ ಬಣ್ಣ ಮಂಚೂರಿಯನ್ ತಿನ್ಬೇಕು ಅಂತೀವಿ. ಅದು ತಿಂದ್ರೆ ಕೆಮ್ಮು, ಗಂಟ್ಲ, ಹೊಟ್ಟೆ ನೋವು, ಮತ್ತೊಂದು ಮುಗಿದೊಂದು ಆದ್ಮೇಲೆ ಡಾಕ್ಟ್ರಿಗೆ ಒಂದು ಸೊಂಟಕ್ಕೆ ಇಂಜೆಕ್ಷನ್ ಚುಚ್ಚಿದ ಮೇಲೆ ನಾವು ಸಣ್ಣ ಮುಖ ಮಾಡಿ ಕೂತ್ಕೊಂಡಿರ್ತೀವಲ್ಲ, ಆವಾಗ ಅಮ್ಮ ಅಂತಾಳೆ, ನಾನು ಹೇಳಿದ್ದಿಲ್ಲನೋ ಅದನ್ನು ತಿನ್ಬೇಡ ಅಂತ. ಅಮ್ಮ ಮತ್ತೆ ತಿನ್ನಂಗಿಲ್ಲ ಅಂತೀವಿ. ನೋಡ್ರಿ, ಅಮ್ಮ ಹೇಳ್ಕೊಟ್ಟಿದ್ದನ್ನ ನಾವು ಮೊದಲೇ ಪಾಲಿಸಿದ್ದೇ ಆದ್ರೆ ಅನುಭವಿಸೋದು ಕಡಿಮೆ ಆಗ್ತದೆ. ಅಪ್ಪ ಹೇಳ್ತಾರೆ, ನೀನು ಹೋಗಿ ಹೊಲಕ್ಕೆ ಹೋಗಿ ಅದನ್ನೊಂದು ಕೆಲಸ ಮುಗಿಸ್ಕೊಂಬಾ ಅಂತ. ನಾವು ಇಲ್ಲ, ನಾನು ಹೋಗಂಗಿಲ್ಲ, ಇಲ್ಲೇ ಮೊಬೈಲ್ ಹಿಡ್ಕೊಂಡು ಕೂತಿರ್ತೀವಿ ಅಂತ. ಸಪೋಸ್ ನಾವು ಹಂಗೆ ಮಾಡಿದ್ದೇ ಆದರೆ ನಮ್ಮ ಕಾಲಲ್ಲಿ ಶಕ್ತಿ, ನರದಲ್ಲಿ ಶಕ್ತಿ, ಓಡಿ ಹೋಗಿ ಬಂದಾಗ ನಮ್ಮ ಸ್ನಾಯುಯಲ್ಲಿ ಶಕ್ತಿ, ಊಟ ಮಾಡಿದ್ದು ಒಳ್ಳೆ ಪಚನ ಆಗಿ ಮೆದುಳಿಗೆ ರಕ್ತ ಸಂಚಲನವಾಗಿ ಅಲ್ಲಿ ಏನಾಗ್ತದೆ, ನಮ್ಮ ಜಾಣ್ಮೆ ಹೆಚ್ಚಾಗ್ತದೆ. ನೋಡಿ, ಅಪ್ಪ ಅಮ್ಮ ನಮಗ್ ಗೊತ್ತಿಲ್ದಂಗೆನೆ ಒಂದಿಷ್ಟು ವಿಚಾರಗಳನ್ನ ನಮಗೆ ಕಲಿಸ್ಕೊಡ್ತಿರ್ತಾರೆ. ಅದಕ್ಕೆ ನಾವು ಅನೌಪಚಾರಿಕ ಶಿಕ್ಷಣ ಅಂತ ಕರಿತೀವಿ. ಸೊ ಅದಕ್ಕೆ ನಾವು ಏನ್ ತಿಳ್ಕೋಬೇಕು, ಶಿಕ್ಷಕರಿಂದ, ನಮ್ಮ ಗುರುಗಳಿಂದ ನಮಗೆ ಸಿಗೋದು ಔಪಚಾರಿಕ ಶಿಕ್ಷಣ, ಅಪ್ಪ ಅಮ್ಮನಿಂದ ಸಿಗೋದು ಅನೌಪಚಾರಿಕ ಶಿಕ್ಷಣ. ಸೊ ನಾವಿಬ್ರು ಕಡೆಯಿಂದ ಕಲ್ತಾಗ ನಮ್ಮ ಜೀವನ ಹೆಚ್ಚು ಸಮಯ ಸಂತೋಷದಿಂದ ಆರಾಮದಾಯಕವಾಗಿ ಅದು ನಮಗೆ ಬದುಕಲಿಕ್ಕೆ ಸಹಾಯ ಮಾಡ್ತದೆ. ಇನ್ನ ಈ ಶಿಕ್ಷಣ ಏನ್ ಮಾಡ್ತೀವಿ ನಾವು, ಏನಾಗ್ತಿರ್ತದೆ ಅಂತ, ನಮ್ಮಲ್ಲಿ ಕೆಲವೊಂದಿಷ್ಟು ಮಕ್ಕಳು ಈ ಒಂದು ಶಿಕ್ಷಣ ಏನ್ ಮಾಡ್ತದೆ ನೋಡಿ. ನಾನೊಂದು ಇಂಗ್ಲಿಷ್ನೊಳಗೆ ಒಂದು ಮಾತು ಹೇಳ್ತೀನಿ, ಮಾತು ಹೇಳಿ ಆಮೇಲೆ ಮತ್ತೆ ಅದನ್ನ ಕನ್ನಡಕ್ಕೆ ಹೇಳ್ತೀನಿ. ಪೇ ನೌ ಪೇ ಪ್ಲೇ ಲೇಟರ್, ಪ್ಲೇ ನೌ ಪೇ ಲೇಟರ್ ಅಂತ. ಈ ಶಿಕ್ಷಣ ಏನಾಗ್ತದೆ, ಪೇ ನೌ ಪ್ಲೇ ಲೇಟರ್ ಅಂದ್ರೆ ಈಗ ಶಾಲೆಗೆ ಹೋಗ್ಬೇಕು, ಅಭ್ಯಾಸ ಮಾಡ್ಬೇಕು, ಹೋಮ್ವರ್ಕ್ ಮಾಡ್ಬೇಕು, ಮಗ್ಗಿ ಬಾಯ್ ಹಾಟ್ ಮಾಡ್ಬೇಕು, ಅಕ್ಷರ ದುಂಡು ಬರಿಬೇಕು, ಟೀಚರ್ ಕೊಟ್ಟಿರುವಂತ ಚಿತ್ರ ಬಿಡಿಸ್ಬೇಕು. ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಬೇಜಾರ್. ಯಾಕೆ? ಟಿವಿ ಒಳಗಡೆ ಒಳ್ಳೆ ಸೀರಿಯಲ್ ಬರ್ತಾ ಇದೆ, ಮೊಬೈಲ್ ನಲ್ಲಿ ರೀಲ್ಸ್ ಬರ್ತಾ ಇದೆ, ಅಲ್ಲಿ ಒಬ್ಬ ಗೆಳೆಯ ಮತ್ತೊಂದು ಆಟ ಆಡೋಣ ಬಾ ಅಂತ ಕರಿತಾ ಇದ್ದಾನೆ. ಆಟ ಆಡ್ಲಿಕ್ಕೆ ನಾನು ಬೇಡ ಅಂತಿಲ್ಲ. ಹಿಂಗೆ ನಮಗೇನಾಗ್ತಿರ್ತದೆ, ಈ ವಯಸ್ಸಿನಲ್ಲಿ ಸಾಕಷ್ಟು ಡಿಸ್ಟ್ರಾಕ್ಷನ್ಸ್ ಅಂತ ಹೇಳ್ತೀವಿ ನಾವು, ಅಡೆತಡೆಗಳು ಬರ್ತಾ ಇರ್ತದೆ. ಸೊ ಅವರು ನಿಮಗೆ ಸ್ನೇಹಿತರು ತಿಂತಾರೆ, ಬಾರಯ್ಯ ನೀನೊಂದು 10 ರೂಪಾಯಿ ತಗೊಂಬ, ನಾನೊಂದು 10 ರೂಪಾಯಿ ತಗೊಂಬರ್ತೀನಿ, ಇಬ್ಬರದು ಸೇರಿದ್ರೆ 20 ರೂಪಾಯಿ ಆಯ್ತು. ಆ 20 ರೂಪಾಯಿದು ಬೈಟು ಪಾನಿಪುರಿ ತಿಂದ್ಬಿಡೋಣ. 6 ಪಾನಿಪುರಿ ಕೊಡ್ತಾನೆ ಅವನು, ಪಾನಿಪುರಿ ಅಣ್ಣ. ಅವನಿಗೆ 20 ರೂಪಾಯಿ ಕೊಟ್ರೆ ನೀನ್ 3, ನಾನ್ 3 ತಿಂದು ಬಿಟ್ರೆ ಪಾನಿಪುರಿ ಕೆಲಸ ಮುಗೀತು, ನಾವಿಬ್ರು ಪಾನಿಪುರಿ ತಿನ್ನೋಣ ಅಂತ. ಸೊ ಅವಾಗ ನಾವೇನ್ ಮಾಡ್ತೀವಿ, ಸ್ವಾಭಾವಿಕವಾಗಿ ಆ ಪಾನಿಪುರಿ ತಿನ್ಲಿಕ್ಕೆ ಹೋಗ್ತೀವಿ, ಆ ಪಾನಿಪುರಿನ ತಿಂತೀವಿ. ಆವಾಗ ಏನಾಯ್ತು, ನಾನು ನಿಮಗೆ ಪಾನಿಪುರಿ ತಿನ್ನೋದು ಬಿಡೋದ್ರ ಬಗ್ಗೆ ಹೇಳ್ತಾ ಇಲ್ಲ, ಆವಾಗ ಆಗಿರೋದೇನ್ ಗೊತ್ತಾ, ಸಮಯದ ಪಾಸ್ ಆಯ್ತು. ದಿವಸ ದಿನ ಕಳೆದಂತೆ ಇದೇ ರೀತಿ ಒಂದೊಂದೇ ಮತ್ತೊಂದು ಇದೇ ರೀತಿ ಹಲವಾರು ವಿಚಾರಗಳು ನಮ್ಮ ಜೀವನದಲ್ಲಿ ಬರ್ತಾನೇ ಇರ್ತದೆ. ಹಿಂಗೆ ಬಂದಾಗ ನಾವು ಅದಕ್ಕೆ ಕಾರಣ ಕೊಡ್ತಾ ಕಲಿಯೋದನ್ನ ಬಿಟ್ಟಿದ್ದೆ ಆದ್ರೆ ನಾಳೆ ಒಂದ್ ದಿವಸ ಏನಾಗ್ಬೋದು ಗೊತ್ತಾ, ಏನಾಗ್ಬೋದು ವಿಚಾರ ಮಾಡಿ, ಅದೇ ಪಾನಿಪುರಿ ಅಂಗಡಿ ನಾವು ಹಾಕ್ಬೋದು. ಯಾಕೆ? ಶಿಕ್ಷಣವನ್ನ ನಾವು ಕಲಿಯದೇ ಇದ್ರೆ ಅನಿವಾರ್ಯವಾಗಿ ಅಂತದೇ ಏನೋ ಒಂದು ಕೆಲಸ ಮಾಡೋ ಪರಿಸ್ಥಿತಿ ಬರ್ಬೋದು. ಯಾಕಂದ್ರೆ ಪಾನಿಪುರಿ ತಿಂದು, ಪಾನಿಪುರಿ ಅಲ್ಲ, ಅಲ್ಲಿ ಹೋಗಿ ಅವನ ಜೊತೆ ಟೈಮ್ ಪಾಸ್ ಮಾಡಿ ಅವನ್ ಮಾಡೋ ಪದ್ಧತಿಯನ್ನ ನೋಡಿ ನಾಳೆ ನಮ್ಮ ಶಾಲೆ ಒಳಗಡೆ ನಮ್ದು ಏನೋ ಬೆಳವಣಿಗೆ ಆಗದೆ ಇದ್ದಾಗ ನಾವೊಂದು ಪಾನಿಪುರಿ ಅಂಗಡಿ ತೆಗೆಯೋ ಪ್ರಸಂಗ ಬಂದಿತ್ತೋ ಏನೋ. ಯಾಕೆ ಅಂದ್ರೆ ಆ ಪಾನಿಪುರಿ ತಿನ್ಲಿಕ್ಕೆ ಹೋಗ್ತೀವಲ್ಲ, ಆ ಅಂಕಲ್ ಅನ್ನ ಕೇಳಿ,
ಹಲೋ ಅಣ್ಣ, ಪಾನಿಪುರಿ ಅಣ್ಣ, ನೀನ್ ಏನಣ್ಣ ಕಲ್ತಿದ್ದೀಯಾ ಅಂತಂದ್ರೆ ಅವನಂತಾನೆ, ನಾನು ಎಲ್ಲಿ ಕಲ್ತೀನಪ್ಪ, ಕಲ್ತಿದ್ರೆ ಇದನ್ನ ಯಾಕೆ ಮಾಡ್ತಿದ್ದೆ ಅಂತ ಉತ್ತರ ಕೊಡ್ತಾನೆ. ಅಷ್ಟ್ರ ಮೇಲೆ ನಾವು ತಿಳ್ಕೋಬೇಕು ಏನಾಯ್ತು ಪರಿಸ್ಥಿತಿ ಅಂತ. ಸೊ ಅದಕ್ಕೆ ನಾವು ಏನ್ ಮಾಡಬೇಕು ಅಂದ್ರೆ, ಇವತ್ತು ಪೇ ನಾವು ಪ್ಲೇ ಲೇಟರ್ ಅಂದ್ರೆ ಇವತ್ತು ಸ್ವಲ್ಪ ಆಸಕ್ತಿಯನ್ನ ಹುಟ್ಟಾಕೋಬೇಕು. ನಾನು ಕಷ್ಟಪಡ್ರಿ ಅಂತ ಹೇಳ್ತಾ ಇಲ್ಲ, ಕಷ್ಟಪಡ್ಬೇಕಾಗಿಲ್ಲ ಅಭ್ಯಾಸ ಮಾಡ್ಲಿಕ್ಕೆ. ಆಸಕ್ತಿಯಿಂದ ಮಾಡಬೇಕು, ಉತ್ಸಾಹದಿಂದ ಮಾಡಬೇಕು, ಟೈಮ್ ಟೇಬಲ್ ಮಾಡ್ಕೋಬೇಕು. ಏನು, 1 ತಾಸೋ 2 ತಾಸೋ ದಿವಸಕ್ಕೆ ಶಾಲೆಯಿಂದ ಬಂದ್ಮೇಲೆ ಅರ್ಧ ಗಂಟೆನ ಶಿಕ್ಷಣಕ್ಕೆ ನಾವು ಮಹತ್ವ ಕೊಟ್ಟದ್ದೇ ಆದರೆ ನಮ್ಮ ಜೀವನದಲ್ಲಿ ಆ ಶಿಕ್ಷಣ ನಾಳೆ ಒಂದು ದಿನ ನಿಮಗೇನ್ ಮಾಡ್ತದೆ, ಒಳ್ಳೆ ಬದುಕನ್ನ ಕೊಡ್ತದೆ. ಶಿಕ್ಷಣ ಒಳ್ಳೆ ಬದುಕನ್ನ ಕೊಡ್ತದೆ ನಮಗೆ. ಇವತ್ತು ನೋಡಿ, ನೀವು ನಿಮ್ಮನ್ನು ಎತ್ಕೊಂಡು ಸುಸ್ತಾದಾಗ, ನಿಮ್ಗೆ ಜ್ವರ ಬಂದಾಗ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಕಡೆ ಹೋದ್ರೆ ಸಿಕ್ಕಾಪಟ್ಟೆ ಕ್ಯೂ ಬೇರೆ, ಅವ್ರನ್ನ ಸ್ಟೆಥೋಸ್ಕೋಪ್ ಹಾಕೊಂಡು ನೋಡ್ತಿರ್ತಾರೆ. ಅವ್ರನ್ನ ಕೇಳಿ ಅವ್ರು ಚಿಕ್ಕವರಿದ್ದಾಗ ಹೆಂಗಿತ್ತು ಪರಿಸ್ಥಿತಿ ಅಂತ. ಅವ್ರಂತಾರೆ, ಏನ್ ಪರಿಸ್ಥಿತಿ ಬಿಡಣ್ಣ, ನಮ್ಗೆಲ್ಲ ಊಟಕ್ಕೂ ಇರ್ತಿರ್ಲಿಲ್ಲ, ಚಪ್ಪಲಿ ಇರ್ತಿರ್ಲಿಲ್ಲ, ಆದ್ರೆ ನಾವು ಹೆಂಗೋ ಮಾಡಿ ಕಲ್ತೀವಿ ಅಂತ ಹೇಳ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸರನ್ನ ಕೇಳಿ ಯಾವಾಗಾದ್ರೂ ನಿಮ್ ಚಿಕ್ಕವರಿದ್ದಾಗ ಹೆಂಗಿತ್ತು ಅಂತ. ಅವ್ರು ಹೇಳ್ತಾರೆ, ನಮ್ಮ ಪರಿಸ್ಥಿತಿ ಗಂಭೀರವಾಗಿತ್ತು. ಅಷ್ಟೇ ಏಕೆ, ನಿಮಗೆ ಪಾಠ ಕಲಿಸ್ತಾ ಇರುವಂತ ಗುರುಗಳ ಪರಿಸ್ಥಿತಿಯನ್ನ ಕೇಳಿ, ಚಿಕ್ಕವರಿದ್ದಾಗ ನೀವು ಹೆಂಗಿದ್ರಿ ಅಂತ. ಯಾರೂ ಚಿಕ್ಕವರಿದ್ದಾಗ ಎಲ್ಲವನ್ನೂ ಹೊತ್ಕೊಂಡು ಬದುಕ್ತಿದ್ದಿಲ್ಲ. ಒಂದಿಲ್ಲ ಒಂದು ಕೊರತೆ ಇರ್ತಿತ್ತು. ಆ ಕೊರತೆಯನ್ನ ಮೆಟ್ಟಲು ಮಾಡಿಕೊಂಡು ನಾವು ಶಿಕ್ಷಣಕ್ಕೆ ಪ್ರೀತಿಯನ್ನ ತೋರಿಸಿದಾಗ ಜೀವನ ಸಂಜೀವನವಾಗ್ಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ನಮ್ಮ ಈ ಶಿಕ್ಷಣ ಅನ್ನೋದು ಜೀವನಕ್ಕೆ ಬಹಳ ಪ್ರಮುಖವಾದ ಪಾತ್ರ ವಹಿಸ್ತದೆ. ಮತ್ತಿನ್ನ ಪ್ಲೇ ನಾವು ಪೇ ಲೇಟರ್ ಅಂದ್ರೆ ಏನರ್ಥ? ಪ್ಲೇ ನಾವು ಇವತ್ತು ಅಭ್ಯಾಸ ಬಿಟ್ಟು ಆಟ ಆಡಿ, ಹುಣಸೆ ಹಣ್ಣು ಕುಟ್ಟಿ ತಿಂದು, ಪಾನಿಪುರಿ ತಿಂದು, ಗೋಬಿ ಮಂಚೂರಿ ತಿಂದು, ಅಲ್ಲಿ ಇಲ್ಲಿ ಅಮ್ಮನ ಮೊಬೈಲ್ ಕಿತ್ಕೊಂಡು ಪಾರ್ಕ್ನಲ್ಲಿ ಕೂತ್ಕೊಂಡ್ರು, ಆಟ ಆಡಿ, ಪಿಕ್ಚರ್ ನೋಡಿ, ಹಂಗು ಹಿಂಗು ಕಳೆದು ಆಮೇಲೆ ಜೀವನ ಪರ್ಯಂತ ಅಂತದ್ದೇ ಒಂದು ಫೋನು ಇಟ್ಕೊಂಡು ಯಾರೋ ಒಬ್ರು ಸೇಲ್ ಮಾಡಂತಾರೆ, ಜಿಯೋ ಸಿಮ್ ಸೇಲ್ ಮಾಡು, ಗೋಬಿ ಮಂಚೂರಿ ಮಾಡು, ಅಥವಾ ಹೋಟೆಲ್ನಲ್ಲಿ ವೇಟರ್ ಆಗು, ಹೋಟೆಲ್ ತಟ್ಟೆ ತೊಳೆ, ಕಪ್ಪು ಬಸಿ ತೊಳೆ ಅಂತ ಪ್ರಸಂಗ ಬರ್ಬೋದು. ನಮಗೆ ಯಾರಿಗೂ ಅಂತದ್ದಿಲ್ಲ. ಯಾಕಂದ್ರೆ ನಾವೆಲ್ಲ ಸ್ವಾಮಿ ವಿವೇಕಾನಂದ ಅವರ ಆದರ್ಶವನ್ನ ನಮ್ಮ ಜೀವನದಲ್ಲಿ ಆದರ್ಶವಾಗಿ ಇಟ್ಕೊಂಡು ಬದುಕ್ತಾ ಇರುವಂಥವ್ರು. ಹಂಗಿದ್ದಾಗ ನಮ್ ಗಮನ ಎಲ್ಲಿರ್ಬೇಕು ಅಂದ್ರೆ, ಇವತ್ತು ನಾನೊಂಚೂರು ಆಸಕ್ತಿಯಿಂದ, ನಾ ಹೇಳೋದನ್ನ ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ, ಕಲಿಕೆಗೆ ಬೇಕಾಗಿರೋದು ಆಸಕ್ತಿ, ಕಷ್ಟ ಬೇಕಾಗಿಲ್ಲ. ಯಾಕ್ರಿ ಕಷ್ಟ ಪಡ್ಬೇಕು? ನಮಗ ಆಸಕ್ತಿ ಬಂದ್ರೆ ಸಾಕಲ್ಲ. ಪ್ರೀತಿಯಿಂದ ಓದ್ರಿ ಪುಸ್ತಕ. ನನ್ನ ರೂಮ್ ನಲ್ಲಿನೂ ಸಾಕಷ್ಟು ಪುಸ್ತಕ ಓದ್ತಿರ್ತೀನಿ. ಯಾಕೆ ಗೊತ್ತಾ, ನನಗೆ ಆಸಕ್ತಿ ಬರ್ತದೆ. ನಾನೊಂದು ವಾರ 15 ದಿವಸ ಯಾವುದೋ ಕಾರಣದಿಂದ ಪುಸ್ತಕ ಓದದೇ ಇದ್ದಾಗ ನನಗೊಂದು ಭಾವನೆ, ಅಯ್ಯೋ ನಾನು ಓದ್ಬೇಕಲ್ಲ ಅಂತ. ಯಾಕೆ ಅದನ್ನು ಓದ್ಬೇಕು ಅನಿಸ್ತದಂದ್ರೆ, ನಮಗೆ ಆ ಪುಸ್ತಕದ ಮೇಲಿರುವಂತ ಪ್ರೀತಿ ಹಾಗೂ ಆಸಕ್ತಿ. ಸೊ ಅದೇ ಆಸಕ್ತಿ ನಮ್ಮೊಳಗಡೆ ಇದ್ರೆ ನಾವೇನ್ ಮಾಡ್ಬೋದು, ಕಲಿಕೆ ಮತ್ತು ಆ ಒಂದು ಬದಲಾವಣೆಯನ್ನ ನಮ್ಮ ಬದುಕಿನಲ್ಲಿ ನಾವು ತರಬಹುದು. ಸೊ ಅದಕ್ಕೆ ಏನ್ ಮಾಡಬೇಕು, ಪೇ ನೌ ಪ್ಲೇ ಲೇಟರ್. ಇವತ್ತು ಆಸಕ್ತಿಯಿಂದ ಶಿಕ್ಷಣವನ್ನ ಪಡಿ, ಶಾಲೆಗೆ ಹೋಗು, ಅಭ್ಯಾಸ ಮಾಡು, ಓದು. ನಾಳೆ ಭವಿಷ್ಯದಲ್ಲಿ ಸುಂದರವಾದ ಬದುಕನ್ನ ಕಟ್ಕೊಂಡು ಖುಷಿಯಿಂದ ಇರು ಅಂತ ಹೇಳೋದೇ ಶಿಕ್ಷಣ. ಅದರಲ್ಲಿಯೂ ಅನೌಪಚಾರಿಕ ಶಿಕ್ಷಣ ಜೊತೆಗೆ ಔಪಚಾರಿಕ ಶಿಕ್ಷಣ, ಇವೆರಡೂ ಅವಶ್ಯಕತೆ ಇದೆ. ಅಪ್ಪ ಅಮ್ಮ ಹೇಳಿದ್ದನ್ನ ಕೇಳಿದಾಗ ನಮಗೆ ಸಿಗೋದು ಅನೌಪಚಾರಿಕ ಶಿಕ್ಷಣ, ಶಾಲೆಯಲ್ಲಿ ಗುರುಗಳು ಹೇಳಿದ್ರೆ ಸಿಗೋದು ಔಪಚಾರಿಕ ಶಿಕ್ಷಣ. ಸೊ ಈ ರೀತಿ ಯಾವಾಗ ನಾವು ಕಲಿತೀವಿ ಆವಾಗ ಅದ್ಭುತವಾಗಿ ಬೆಳಿತೀವಿ. ಏನ್ ಸಾರ್ ಇದರಿಂದ ಲಾಭಗಳು ಅಂತ ನೀವು ಕೇಳ್ಬೋದು. ಲಾಭಗಳಲ್ಲಿ ಪ್ರಮುಖವಾಗಿ ಮೊದಲನೆಯ ಲಾಭ, ನಾವು ಯಾವಾಗ ಶಿಕ್ಷಣವನ್ನ ಕಲಿತೀವಿ, ಸುಶಿಕ್ಷಿತರ ಆಗ್ತೀವಿ, ಅಭ್ಯಾಸವನ್ನ ಮಾಡ್ತೀವಿ, ಆವಾಗ ಜೀವನ ಕೌಶಲ್ಯಗಳ ಅಭಿವೃದ್ಧಿ ಆಗ್ತದೆ ಅಂತ. ಏನ್ ಸರ್ ಜೀವನ ಕೌಶಲ್ಯಗಳ ಅಭಿವೃದ್ಧಿ ಅಂತಂದ್ರೆ, ಜೀವನಕ್ಕೆ ಕೌಶಲ್ಯಗಳು ಅಂದ್ರೆ ಜ್ಞಾನ ಬೇರೆ, ಕೌಶಲ್ಯ ಬೇರೆ.
ಈ ಜ್ಞಾನ ಯೂನಿವರ್ಸಿಟಿ ಕೊಡ್ತದೆ ನಮಗೆ ಟೆಕ್ಸ್ಟ್ ಬುಕ್ ಮುಖಾಂತರ. ಆದ್ರೆ ಆ ಕೊಟ್ಟಿರೋ ಜ್ಞಾನವನ್ನ ಉಪಯೋಗಿಸ್ಬೇಕಲ್ಲ. ಸೊ ಅದನ್ನ ಉಪಯೋಗಿಸ್ಲಿಕ್ಕೆ ನಾವು ಏನ ಪ್ರಯತ್ನ ಮಾಡ್ತೀವಿ ಅಥವಾ ಉಪಯೋಗಿಸುವಾಗ ಬೇಕಾಗಿರುವಂತ ವಿಧಾನವೇ ಒಂದು ಕೌಶಲ್ಯ. ಈ ಕೌಶಲ್ಯ ಎಲ್ಲೆಲ್ಲಿ ಕಲೀಲಿಕ್ಕೆ ಸಿಗ್ತದೆ ಅಂದ್ರೆ ಶಾಲೆ ಒಳಗೆ ಸಿಗ್ತದೆ. ಶಿಕ್ಷಣವನ್ನ ಪಡೆಯುವಾಗ ಕೌಶಲ್ಯ ಸಿಗ್ತದೆ. ಹೆಂಗ್ ಸಾರ್ ಅಂತ ಕೇಳಿದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಟೀಚರು ನಿಮಗೊಂದು ಕೆಲಸ ಕೊಡ್ತಾರೆ. ಆ ಕೆಲಸ ಹೇಳಿದ ತಕ್ಷಣ ಅಯ್ಯೋ ನನಗ್ ಬರೋದೇ ಇಲ್ಲ ಅಂತ ಅನ್ಕೋತೀರಿ ಅಂತ ತಿಳ್ಕೊಳ್ಳಿ, ಅಥವಾ ನನಗ್ ಗೊತ್ತಿಲ್ಲ ಅಂತ. ಆದ್ರೆ ಅವ್ರು ಹೇಳ್ತಾರೆ ನಾಳೆ ನೀವು ಮಾಡ್ಕೊಂಡು ಬರ್ಲೇಬೇಕು, ಮಾಡ್ಕೊಂಡು ಬಂದ್ರೆ ನಿಮ್ಗೊಂದು ಸರ್ಪ್ರೈಸು ಅಂತ ಹೇಳ್ತಾರೆ, ಏನೋ ಒಂದು ಕಾಣಿಕೆ ಕೊಡ್ತೀನಿ. ಆವಾಗ ಏನಾಯ್ತು, ನಮ್ಮ ತಲೆ ಹುಡುಕಾಟ ಶುರು ಮಾಡ್ತದೆ. ಎಲ್ಲಿ ಸಿಗ್ತದೆ ಇದಕ್ಕೆ ಉತ್ತರ? ನಾನು ನಮ್ಮ ಅಕ್ಕನ ಕೇಳೋ, ನಮ್ಮ ಇನ್ನೊಬ್ಬ ಟೀಚರ್ ಕೇಳೋ, ನಮ್ಮ ಟ್ಯೂಷನ್ ಟೀಚರ್, ನಮ್ಮ ಮನೆ ಪಕ್ಕಕ್ಕೆ ಒಬ್ರು ಟ್ಯೂಷನ್ ಇರ್ತಾರೆ ಆಂಟಿ, ಅವ್ರನ್ನ ಕೇಳೋ, ನಮ್ಮ ಮಾಮ ಬೆಂಗಳೂರಲ್ಲಿ ಕೆಲಸ ಮಾಡ್ತಾನೆ ಅವನಿಗೆ ಫೋನ್ ಮಾಡಿ ಕೇಳೋ, ಗೂಗಲ್ ಅನ್ನ ಕೇಳೋ. ಹಾ ನೋಡಿ, ಈ ತಲೆ ಓಡ್ಲಿಕ್ಕೆ ಶುರು ಮಾಡ್ತಲ್ಲ, ಇದು ಕೌಶಲ್ಯ. ಯಾವಾಗ ಓಡ್ತದೆ? ಯಾವಾಗ ನಾವು ಕಲೀಲಿಕ್ಕೆ ಪ್ರಾರಂಭ ಮಾಡ್ತೀವಿ, ಗೊತ್ತಿಲ್ಲದನ್ನ ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀವಿ, ಆವಾಗ ಕೌಶಲ್ಯಗಳು ವೃದ್ಧಿ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಯಾರು ಕಲಿದೇ ಇರಂಗಿಲ್ಲೋ, ಕಲಿಯಲೇ ಇಲ್ಲ, ಅವ್ರಿಗೆ ಅದು ಪ್ರಸಂಗನೇ ಬರೋದಿಲ್ಲ. ಬಂತು, ಬಿಡ್ತು, ಗೊತ್ತಾದ್ರಾಯ್ತು, ಗೊತ್ತಾಗದೆ ಇದ್ರಿಲ್ಲ. ಮತ್ತೆ ಅವ್ರೇನ್ ಮಾಡ್ತಾರೆ, ಪಾನಿಪುರಿ ತಗೊಂಡ್ಬರ್ತಾರೆ, ಪೂರಿ ಮಾಡ್ತಾರೆ, ನೀರ್ ಕಲಿಸ್ತಾರೆ, ಪಾನಿಪುರಿ ಮಾಡ್ತಾರೆ. ಬಟ್ ನಾ ಕೆಲಸ ಕೆಟ್ಟಂತ ಇಲ್ಲ, ನಮ್ಗಿವತ್ತು ಸಿಕ್ಕಿರೋ ಅವಕಾಶವನ್ನ ಉಪಯೋಗಿಸ್ಕೋಬೇಕು ಅಂತ. ಆವಾಗ ನಿಮ್ಮಲ್ಲಿ ಏನಾಗ್ತದೆ, ಇಂಟೆಲಿಜೆನ್ಸಿ, ಕೌಶಲ್ಯಗಳು, ಸ್ಕಿಲ್ಸ್ ಹೆಚ್ಚಾಗ್ಲಿಕ್ಕೆ ಪ್ರಾರಂಭ. ಸೊ ಯಾವಾಗ ನಮ್ಮಲ್ಲಿ ಕೌಶಲ್ಯಗಳು ವೃದ್ಧಿ ಆಗ್ತದೋ ಆವಾಗ ನಮ್ಮ ಬೆಳವಣಿಗೆಯನ್ನ ನಾವು ಗಮನಿಸಬಹುದು, ಸಂತೋಷದಿಂದ ಇರಬಹುದು, ಮತ್ತೆ ಬೆಳೆಯಬಹುದು. ಆವಾಗ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಅವನು ಬಹಳ ಚೂಟಿ, ಬಹಳ ಕ್ರಿಯೇಟಿವ್ ಆಗಿದ್ದಾನೆ ಅಂತ. ಅವನ ಕ್ರಿಯೇಟಿವಿಟಿ ಅಂತಂದ್ರೆ ಶಿಕ್ಷಣದಿಂದ ಬರುವಂತಹದ್ದು. ಯಾವಾಗ ಇದು ಕ್ರಿಯೇಟಿವಿಟಿ ಅವಶ್ಯಕತೆ ಇರ್ತದೆ? ಟೀಚರ್ ಒಂದು ಮಾತು ಹೇಳಿದ್ರು, ನಿಮಗೊಂದು ಸಮಸ್ಯೆ ಬಂತು, ಅದಕ್ಕೆ ನೀವು ಪರಿಹಾರ ಹುಡುಕ್ತಾ ಇದ್ದೀರಿ. ಆವಾಗ ಇವತ್ತು ನೀವು ಒಂದು ಸಣ್ಣ ವಿಷಯಕ್ಕೆ ಪರಿಹಾರ ಹುಡುಕ್ತಾ ಇದ್ದೀರಿ. ನಾವೆಲ್ಲರೂ ದೊಡ್ಡವರು, ಇವತ್ತು ಅಪ್ಪ ಅಮ್ಮ, ನಮ್ಮ ಗುರುಗಳು, ಟೀಚರು ಎಲ್ಲರೂ ಜೀವನದಲ್ಲಿ ಅವರು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ. ಆದ್ರೆ ಅವರ ಸಮಸ್ಯೆಗೆ ಪರಿಹಾರ ಸಿಗೋದು ಅವರಲ್ಲಿರುವ ಕ್ರಿಯಾಶೀಲತೆ, ಅದು ಸಿಗೋದು ಶಿಕ್ಷಣದಿಂದ. ಹಾಗಾದ್ರೆ ಮೊದಲೇ ಪಾಯಿಂಟ್ ಏನೋ, ಜೀವನದ ಕೌಶಲ್ಯಗಳಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ. ಇನ್ನ ಎರಡನೇದ್ದು ಮೌಲ್ಯ ಮತ್ತು ನೈತಿಕತೆ ಅಂತ. ಮೌಲ್ಯ ಮತ್ತು ನೈತಿಕತೆ ಹೆಂಗಿರ್ತದೆ ಇದು? ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ಯಾರೋ ಒಬ್ರು ಅಪರಿಚಿತರು ನಿಮ್ಮ ಮನೆಗೆ ಬರ್ತಾರೆ, ಅಪ್ಪನ ಹಳೆ ಸ್ನೇಹಿತರು ಅಥವಾ ಅಮ್ಮನ ದೂರದ ಸಂಬಂಧಿಕರು ಅಂತ ಬರ್ತಾರೆ ಅಂತ ತಿಳಿ. ಅವ್ರು ಬಂದಾಗ ನೀವೇನ್ ಮಾಡ್ತೀರಿ? ಅವ್ರು ಬಂದ ತಕ್ಷಣ ಒಂದು ನಮಸ್ಕಾರ ಮಾಡಿ, ಒಳಗಿಂದ ಒಂದು ಗ್ಲಾಸ್ ನೀರು ಕೊಟ್ಟು ಫ್ಯಾನ್ ಹಚ್ಚಿ ಕೂತ್ಕೊಳ್ರಿ, ಅಮ್ಮ ಇಲ್ಲೇ ಬರ್ತಾರೆ ಅಂತ ಹೇಳಿದಾಗ ಅವ್ರು ಅಂತಾರೆ, ಏನಪ್ಪ ಪುಟ್ಟ ನಿನ್ನ ಹೆಸರು? ನೀವ್ ಹೇಳ್ತೀರಿ, ನನ್ನ ಹೆಸರು ಶ್ರೇಯಸ್, ನನ್ನ ಹೆಸರು ರೋಜಾ, ನನ್ನ ಹೆಸರು ಪುಷ್ಪಲತಾ, ನನ್ನ ಹೆಸರು ಪೂಜಿನೀತ್, ಅಥವಾ ನನ್ನ ಹೆಸರು ಮೈತ್ರಿ, ನನ್ನ ಹೆಸರು ಜಗದೀಶ್, ಶ್ರೀಕಾಂತ್, ಕುಶಾಲ್, ಸುನಂದ ಅಥವಾ ಶಿವರಾಜ್ ಅಂತ ಏನ್ ನಿಮ್ ಹೆಸರು, ಜಯಮ್ಮ ಅಂತ, ನಂದಿನಿ ಅಂತ ಏನ್ ಹೆಸರು ಹೇಳ್ತೀರಿ. ಹೇಳಿದ ತಕ್ಷಣ ಅವ್ರು ಅಂತಾರೆ, ವಾವ್, ಏನೋ ಇಷ್ಟು ಪುಟ್ಟ ವಯಸ್ಸಿಗೆ ಇಷ್ಟೆಲ್ಲ ಜ್ಞಾನ ನಿನ್ಗೆ ಯಾರೋ ಕಲಿಸ್ಕೊಟ್ರು. ಬಂದ ತಕ್ಷಣ ಒಳ್ಳೆ ರೀತಿಯಿಂದ ಮಾತಾಡಿದೆ, ನೀರ್ ಕೊಟ್ಟೆ, ಅದಾದ್ಮೇಲೆ ಫ್ಯಾನ್ ಹಚ್ಚಿ ಒಳ್ಳೆ ರೀತಿಯಿಂದ ಮಾತಾಡ್ತಾ ಇದೆಯಲ್ಲಪ್ಪ, ಇದು ಯಾರಪ್ಪ ಕಲಿಸ್ಕೊಟ್ರು ಅಂತ ಕೇಳಿದಾಗ ಅದು ನಿಮ್ಮೊಳಗಿರುವಂತ ಮೌಲ್ಯವನ್ನ ತೋರಿಸ್ತದೆ. ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ, ನಿಮ್ಮ ಅಮ್ಮ ಬಂದ್ರು ಅಥವಾ ಅಪ್ಪ ಬಂದ್ಮೇಲೆ ನಿಮ್ ಮಗ ಬಹಳ ಸ್ಮಾರ್ಟ್ ಇದ್ದಾನ್ರಿ, ಒಳ್ಳೆ ರೀತಿಯಿಂದ ಮಾತಾಡಿದ, ಖುಷಿ ಅನಿಸ್ತು, ಅವನು ಬಹಳ ಒಳ್ಳೆ ಸಂಸ್ಕಾರ ಕೊಟ್ಟಿರಿ ಅಂತ. ಯಾವಾಗ ಒಬ್ಬ ವ್ಯಕ್ತಿ ಹತ್ರ ಇರುವಂತ ಮೌಲ್ಯಗಳು ಪರಿಚಯವಾಗ್ತದೆ, ಯಾವಾಗ ಅವನ ಹತ್ರ ಶಿಕ್ಷಣ ಇರ್ತದೆ ಅಂತ. ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ಪಾಲಕರಿದ್ದಂಥವ್ರು ಇಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೆ ನಾನು ಹೇಳಿದ ತಕ್ಷಣ ಅರ್ಥ ಆಗ್ತದೆ. ಈ ಸ್ಟೇಟ್ಮೆಂಟ್ ಹೇಳಿದ ತಕ್ಷಣ ಏನ್ ಗೊತ್ತಾ,
ತುಂಬಿರುವ ಗಿಡ ಬಾಗಿರುತ್ತದೆ ಅಂತ. ತುಂಬಿರುವ ಗಿಡ ಬಾಗಿರುತ್ತದೆ ಅಂತ. ನೋಡಿ, ಮಾವಿನ ಹಣ್ಣಿನ ಸೀಸನ್ ನಲ್ಲಿ ಮಾವಿನ ಗಿಡದ ಹತ್ರ ಹೋದ್ರೆ ಆ ಗಿಡದಲ್ಲಿ ತುಂಬಿರುವಂತ ಮಾವಿನ ಹಣ್ಣು ಕೈಗೆ ಸಿಗ್ತಾ ಇರ್ತದೆ. ಯಾಕೆ? ವೇಟಿಗೆ ಕೆಳಗಿಳಿದಿರ್ತದೆ, ಕೈ ಹರ್ಕೊಂಡ್ರು ಮಾವಿನ ಹಣ್ಣು ಸಿಕ್ಬಿಡ್ತದೆ. ಸೊ ಹೇಳೋ ತಾತ್ಪರ್ಯ ಉದ್ದೇಶ ಏನೇನೋ ಇದರಿಂದ. ಸೊ ನಮ್ಮ ಒಳಗಡೆ ಜ್ಞಾನ ತುಂಬಿದಾಗ ನಾವು ಬಾಗಿರ್ತೀವಿ ಅಂತ. ಸೊ ಅದಕ್ಕೆ ತುಂಬಿದ ಗಿಡ ಬಾಗಿರ್ತದೆ ಅಂತ. ಆವಾಗ ಮೌಲ್ಯ ಮತ್ತು ನೈತಿಕತೆ ಏನ್ ನಾನು ಹೇಳ್ತಾ ಇದ್ದೀನಲ್ಲ, ಇವೆರಡು ಮೌಲ್ಯ ಮತ್ತು ನೈತಿಕತೆ ಇವೆರಡೂ ಬರೋದು ಯಾವಾಗಂದ್ರೆ ಆ ಒಂದು ಶಿಕ್ಷಣದಲ್ಲಿ. ಯಾವ ವ್ಯಕ್ತಿಗೆ ಈ ಮೌಲ್ಯ ಮತ್ತು ನೈತಿಕತೆ ಇರ್ತದೋ ಈ ವ್ಯಕ್ತಿ ಸಮಾಜದಲ್ಲಿ ಎಲ್ಲಾದರೂ ಬದುಕ್ತಾ ಇರ್ತಾನೆ. ಯಾಕಂದ್ರೆ ಇವನಿಗೆ ಗೊತ್ತು ಸಮಾಜದಲ್ಲಿ ವ್ಯಕ್ತಿಗತವಾಗಿ ವ್ಯಕ್ತಿ ಜೊತೆಗೆ ಹೆಂಗಿರ್ಬೇಕು, ತೊಂದರೆಗಳನ್ನ ಯಾವ ರೀತಿ ಕ್ರಿಯಾಶೀಲತೆಯಿಂದ ಎದುರಿಸ್ಬೇಕು, ಯಾವ ರೀತಿ ನನ್ನ ಬದುಕನ್ನ ಗೆಲ್ಲಬೇಕು ಅಂತ ಆ ಒಂದು ಶಿಕ್ಷಣ ಅವನಿಗೆ ಕಲಿಸ್ತಾ ಇರ್ತದೆ. ಸೊ ಅದಕ್ಕೆ ಏನ್ ಬೇಕು? ನೈತಿಕತೆ ಮತ್ತು ಮೌಲ್ಯ ಎಲ್ಲಿ ಸಿಗ್ತದೆ ಅಂದ್ರೆ ಆ ಶಿಕ್ಷಣದಲ್ಲಿ ಸಿಗ್ತದೆ. ಸೊ ಇನ್ನು ಮೂರನೇದು ವೃತ್ತಿ ಮತ್ತು ಜೀವನ ನಿರ್ವಹಣೆ ಸಿದ್ಧತೆ ಅಂತ. ಈ ವೃತ್ತಿ ಮತ್ತು ಜೀವನ ಅಂತಂದ್ರೆ ವೃತ್ತಿಪರ ಜೀವನ, ಪ್ರೊಫೆಷನಲ್ ಲೈಫ್, ಆರ್ಥಿಕ ಗ್ರೋತ್. ಎಸ್, ಈಗ ನೋಡಿ, ನಾವು ಇವತ್ತು ನಮ್ಮ ಪರಿಸರದಲ್ಲಿ ಸುತ್ತಮುತ್ತಲು ನೋಡ್ತಾ ಇರ್ತೀವಿ. ನಾವು ಎಷ್ಟೋ ಜನ ಅವರು ಶಾಲೆಯನ್ನ ಅರ್ಧ ಮರ್ಧ ಕಲಿತು, ನನಗೆ ಗೊತ್ತಿರೋರು ಸಾಕಷ್ಟು ಜನ ಅವ್ರ ಡಿಗ್ರಿ ಗ್ರಾಜುಯೇಷನ್ ಅನ್ನ ಡಿಸ್ಕಂಟಿನ್ಯೂ ಮಾಡಿ ಇವತ್ತು ಅವ್ರಿಗೆ ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಬದುಕಿಗೆ ಅಂದ್ರೆ ಸಣ್ಣ ಪುಟ್ಟ ವಿಷಯವನ್ನು ಅವರಿಗೆ ನಿರ್ವಹಣೆ ಮಾಡಲಿಕ್ಕೆ ಆಗ್ತಾನೇ ಇಲ್ಲ. ಬದುಕಿನ ಜೊತೆಗೆ ಒಂದು ದ್ವಂದ್ವ ನಡೆಸ್ತಾ ಇರ್ತಾರೆ. ಯಾಕೆ ಹಿಂಗಾಯ್ತು ಅಂತಂದ್ರೆ ಅವರ ಬದುಕಿನಲ್ಲಿ ಅವರು ಆರ್ಥಿಕವಾಗಿ ತೊಂದರೆಯನ್ನ ಎದುರಿಸ್ತಾ ಇರ್ತಾರೆ. ಯಾಕೆ? ಅವರ ವೃತ್ತಿಪರ ಜೀವನ ಕುಂಠಿತವಾಗಿರ್ತದೆ. ಪ್ರೊಫೆಷನಲ್ ಲೈಫ್ ಅಷ್ಟು ಪವರ್ಫುಲ್ ಇರಂಗಿಲ್ಲ. ಅವ್ರು ಬಿಸ್ನೆಸ್ ಮಾಡ್ತಿರ್ತಾರೆ, ಲಾಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಅಲ್ಲೊಂದು ರೀತಿ ಬೆಳವಣಿಗೆ ಕುಂಠಿತವಾಗಿರ್ತದೆ, ಏನೇನೋ ತೊಂದರೆಗಳನ್ನ ಎದುರಿಸ್ತಾ ಇರ್ತಾರೆ. ನಿಮ್ಮ ಕುಟುಂಬದಲ್ಲಿ ಒಂದಿಷ್ಟು ಜನ ನಿಮಗೆ ನೋಡ್ಲಿಕ್ಕೆ ಸಿಗ್ತಾರೆ. ಯಾರೋ ಒಬ್ಬ ಕಾಕಾನೋ ಮಾಮಾನೋ ಅವರು ಒಳ್ಳೆ ರೀತಿಯಿಂದ ತೊಂದರೆಯನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿತು ಅವರಿಗೆ ಪ್ಯಾಂಟ್ ಇರಲಿಲ್ಲ, ಶರ್ಟ್ ಇರಲಿಲ್ಲ, ಚಪ್ಪಲಿ ಹಾಕ್ಕೊಂಡದ್ದು ಯಾವಾಗಪ್ಪ ಅಂದರೆ ಡಿಗ್ರಿ ಮಾಡುವಾಗ ಚಪ್ಪಲಿ ತಗೊಂಡೆ ಅಂತ ಹೇಳಿ ಇವತ್ತು ನೋಡಿದರೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಭವ್ಯವಾದಂಥ ಮನೆ ಇರ್ತದೆ, ಅಥವಾ ಬಿಜಾಪುರದಲ್ಲಿನೋ ಅಥವಾ ಮೈಸೂರಲ್ಲಿನೋ ಒಂದು ಒಳ್ಳೆ ಮನೆ ಕಟ್ಸ್ಕೊಂಡು ಒಳ್ಳೆ ಜಾಬ್ನಲ್ಲಿ ಸೂಪರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಮನೆ ಮುಂದೆ ಒಂದು ಕಾರ್ ಇರ್ತದೆ, ಅವರಿಗೆ ಒಂದಿಷ್ಟು ಕೆಲಸಗಾರ ಇರ್ತಾರೆ. ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಏನಪ್ಪ? ಇವನು ಚಿಕ್ಕವನಿದ್ದಾಗ ಇವನ ಹತ್ರ ಏನೂ ಇರಲಿಲ್ಲಲ್ಲ ಅಂತ ನಾವು ನೋಡ್ತೀವಿ. ಹೌದು, ಅವನು ಚಿಕ್ಕವನಿದ್ದಾಗ ಪಾಪ ಅವನ ಹತ್ರ ಏನೂ ಇರಲಿಲ್ಲ. ಆದರೆ ಶಿಕ್ಷಣವನ್ನ ಆಸಕ್ತಿಯಿಂದ, ನಾನು ಮತ್ತೆ ಹೇಳ್ತೀನಿ, ಕಷ್ಟಪಟ್ಟಲ್ಲ, ಆಸಕ್ತಿಯಿಂದ ಶಿಕ್ಷಣವನ್ನ ಕಲ್ತ ಮೇಲೆ ಇವತ್ತು ಬೆಳೀತಾ ಇರೋದು ಅದ್ಭುತವಾಗಿ ಬೆಳೀತಾ ಇದ್ದಾರೆ. ಹಂಗೆ ನಮ್ಮ ವೃತ್ತಿಪರ ಜೀವನ, ಪ್ರೊಫೆಷನಲ್ ಲೈಫ್ ಅಂತ ಏನಿದೆ ಅದು ಸೂಪರ್ ಡೈನಾಮಿಕ್ ಆಗಿರ್ತದೆ. ನಾಳೆ ನೀವು ಮತ್ತೆ ಇದೇ ಹಳೇದೊಂದು ಫೋನು, ಅದೇ ಅಜ್ಜ ಕಟ್ಸಿರೋ ಮನೆ ಅಷ್ಟು ನೋವು ಅನುಭವಿಸ್ಬಾರ್ದಂದ್ರೆ ನಾವು ಬೆಳಿಬೇಕು. ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹುಟ್ಟಿದಾಗ ನಾವು ಬಡವರಾಗಿದ್ವಿ, ಓಕೆ, ಆದರೆ ಕೊನೆಯವರೆಗೂ ನಾವು ಬಡವರಾಗಿರಬಾರ್ದು, ಶ್ರೀಮಂತರಾಗಬೇಕು. ಅದು ಹೆಂಗೆ ಸಾಧ್ಯ? ನಾವು ಕೆಲಸ ಮಾಡೋದ್ರಿಂದ ಹಣ ಗಳಿಸ್ಲಿಕ್ಕೆ ಸಾಧ್ಯ. ಕೆಲಸ ಮಾಡೋದ್ರಿಂದ ಹಣ ಗಳಿಸ್ತೀವಿ, ಹಣ ಗಳಿಸೋದ್ರಿಂದ ಶ್ರೀಮಂತಿಕೆ ಬರ್ತದೆ. ನಮ್ಮ ಅಪ್ಪ ಅಮ್ಮನ ಒಳ್ಳೆ ರೀತಿಯಿಂದ ನೋಡ್ಕೋಬಹುದು, ನಮ್ಮ ಸಮಾಜವನ್ನ ಬದಲಾವಣೆ ಮಾಡ್ಬೋದು, ಆಮೇಲೆ ನಮ್ಮ ಊರನ್ನ ಚೇಂಜ್ ಮಾಡ್ಬೋದು, ನಮ್ಮ ಶಾಲೆಗೆ ಹೊಸ ಒಂದು ಬೋರ್ಡ್ ಕಟ್ಟಿಸ್ಕೊಡ್ಬೋದು. ಇಷ್ಟೆಲ್ಲ ನಾವು ಮಾಡ್ಲಿಕ್ಕೆ ಸಾಧ್ಯ ಯಾವಾಗ ನಿಮ್ಮ ಜೋಬ್ನಲ್ಲಿ ಒಂದಿಷ್ಟು ಹಣ ಬರ್ತದೆ ಅವಾಗ. ಸೊ ನೀವೆಲ್ಲ ಅಂತಿರ್ತಿರಲ್ಲ, ಅಯ್ಯೋ ನಾನೊಂದು ಪ್ರಾಣಿಗಳು ಬಹಳ ರೋಡ್ನಲ್ಲಿ ಬಿದ್ದು ಏನೇನೋ ಊಟ ಇಲ್ಲದೆ ಇರ್ತಾರೆ, ಅವಕ್ಕೆಲ್ಲ ಊಟಕ್ಕೆ ಹಾಕ್ಬೇಕು, ಆಕಳ ಸಾಕ್ಬೇಕು, ಆಕಳ ಪ್ರೀತಿ ಮಾಡುವಂತ ಮಕ್ಕಳೆಲ್ಲರೂ ನೀವೆಲ್ಲರೂ ಪ್ರೀತಿಯಿಂದ ಆಕಳ ಸಾಕ್ತಿರ್ತೀರ, ಆಕಳ ಮೇಲೆ ಬಹಳ ಪ್ರೀತಿ. ಅದಕ್ಕೆ ಊಟಕ್ಕೆ ಹಾಕ್ಬೇಕು ಅಂದ್ರೆ ನಿಮ್ ಜೋಬ್ನಲ್ಲಿ ಸಾಕಷ್ಟು ಹಣ ಇರಬೇಕು. ಆ ಹಣ ಇರಬೇಕು ಅಂದ್ರೆ ನೀವು ಶಿಕ್ಷಣವನ್ನ ಪಡಿಬೇಕು. ಶಿಕ್ಷಣದಿಂದ ವೃತ್ತಿಪರ ಜೀವನ ಅದ್ಭುತವಾಗಿರ್ತದೆ ಅಂತ. ಇನ್ನ ಬಹು ವಿಧವಾದ ಚಿಂತನೆ ಅಥವಾ ಆಯಾಮ ಅಂತ ನಾವು ಹೇಳ್ತೀವಿ. ಶಿಕ್ಷಣದಿಂದ ಸಾಕಷ್ಟು ಆಯಾಮಗಳು ಲೈಫ್ನಲ್ಲಿ
ಕೆಲಸ ಮಾಡ್ತಾ ಇರ್ತವೆ. ನೋಡಿ ಅದ್ಯಾವ ರೀತಿ. ಇಲ್ಲಿ ನನ್ನ ಜೊತೆಗೆ ಸಾಕಷ್ಟು ಜನ ನೋಡ್ಲಿಕ್ಕೆ ಸಿಗ್ತಿರ್ತಾರೆ. ಮುಂಬರುವ ದಿವಸದಲ್ಲಿ ಅತಿಥಿ ಉಪನ್ಯಾಸಕರಾಗಿರ್ಬೋದು ಅಥವಾ ಬಂದಂತ ಅತಿಥಿ ಉಪನ್ಯಾಸಕರಾಗಿರ್ಬೋದು, ಅವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ದಾಗ ಬಹಳಷ್ಟು ಆಯಾಮಗಳು ಅವರ ಜೀವನದಲ್ಲಿ ಕೆಲಸ ಮಾಡ್ತಿರ್ತಾವೆ. ಹಾಗಂದ್ರೆ ಯಾವ ಸರ್ ಆಯಾಮಗಳು? ನಂಬರ್ 1, ಅವ್ರ ವೃತ್ತಿಪರ ಜೀವನ ಚೆನ್ನಾಗಿರ್ತದೆ. ಉದಾಹರಣೆಗೆ ಅವರೊಬ್ರು ಟೀಚರ್ ಇದ್ದಾರೆ ಅಂತ ತಿಳಿದ್ವಿ, ಅವ್ರು ಕಾವ್ಯ ಕವನ ಬರೀತಿರ್ತಾರೆ, ಅವ್ರ ಕಾವ್ಯ ಕವನದ ಜೊತೆಗೆ ಕತೆ ಹೇಳ್ತಿರ್ತಾರೆ, ಅದ್ರ ಜೊತೆಗೆ ಟ್ಯೂಷನ್ ಹೇಳ್ತಿರ್ತಾರೆ, ಅದ್ರ ಜೊತೆಗೆ ಮತ್ತೊಂದು ಸಮಾಜದಲ್ಲಿ ಗೌರವವನ್ನ ಗುರುತಿಸ್ಕೊಂಡಿರ್ತಾರೆ. ಅಥವಾ ಅವರು ರೋಟರಿ ಕ್ಲಬ್, ಇಂಟ್ರಾಕ್ಟ್ ಕ್ಲಬ್, ಮತ್ತೊಂದು ಮುಗಿದೊಳಗೆಲ್ಲ ಹೆಂಗೆ ಗುರುತಿಸ್ಕೊಂಡಿರ್ತಾರೆ? ಯಾಕೆ ಅವ್ರು ಗುರುತಿಸ್ಕೊತಾರಂತಂದ್ರೆ ಅವರು ಗುರುತಿಸ್ಕೊಳ್ಳಿಕ್ಕೆ ಕಾರಣ ಅವರಲ್ಲಿರುವಂತ ಜಾಣ್ಮೆ, ಬುದ್ಧಿಮಟ್ಟ. ಯಾವಾಗ ಎಲ್ಲರಿಗೂ ಇದಿರ್ತದೋ ಆವಾಗ ಅಲ್ಲಿ ಮಲ್ಟಿಪಲ್ ಗ್ರೋತ್ ಅಥವಾ ಬೆಳವಣಿಗೆ ಸಾಧ್ಯ. ಪ್ರತಿಯೊಂದು ಆಯಾಮಗಳು ಸರಿಯಾಗಿ ಕೆಲಸ ಮಾಡ್ತಾ ಇರ್ತವೆ. ಜೀವನದಲ್ಲಿ ಬಹುಮುಖ್ಯವಾದ 6 ಆಯಾಮಗಳನ್ನ ನಾನು ಹೇಳ್ತಿರ್ತೀನಿ. ಒಂದನೇದ್ದು ದೈಹಿಕ, ಮಾನಸಿಕ, ಆರ್ಥಿಕ, ಕೌಟುಂಬಿಕ, ಸಾಮಾಜಿಕ, ಧಾರ್ಮಿಕ ಅಂತ. ಈ 6 ಆಯಾಮಗಳು ಪ್ರತಿಯೊಬ್ಬ ಜೀವನದಲ್ಲಿ ಸದೃಢವಾಗಿರ್ತದೆ. ಇಲ್ಲ ಅಂದ್ರೆ ಏನಾಗಿರ್ತದೆ, ನಿಮ್ಮ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಜನ ಅವನು ಇನ್ಕಮ್ ಇರೋದಿಲ್ಲ. ಇನ್ಕಮ್ ಇಲ್ಲ ಅಂದ ತಕ್ಷಣ ಆರ್ಥಿಕ ತೊಂದರೆಯಲ್ಲಿ ಆರೋಗ್ಯದ ಮೇಲೆ ನಿರ್ಲಕ್ಷ್ಯತನ. ಯಾವಾಗ ಆರೋಗ್ಯದ ಮೇಲೆ ನಿರ್ಲಕ್ಷ್ಯತನ ಇರ್ತದೆ, ಆ ಕುಟುಂಬದಲ್ಲಿ ಅಸ್ತವ್ಯಸ್ತತೆ ಅಥವಾ ಏರುಪೇರಿನ ಕೌಟುಂಬಿಕ ಜೀವನ, ಹೀಗೆಲ್ಲ ಇರ್ಲಿಕ್ಕೆ ಕಾರಣ ಸರಿಯಾದ ಸಮಯದಲ್ಲಿ ಸರಿಯಾದ ಶಿಕ್ಷಣ ಸಿಕ್ಕಾಗ ಆ ವ್ಯಕ್ತಿ ಬೆಳಿತಾನೆ ಅಂತ ಹೇಳ್ಬೋದು. ಇನ್ನ ಕೊನೆಯದಾಗಿ ನೀವು ಸುಶಿಕ್ಷಿತರಾದಾಗ, ಶಿಕ್ಷಣವನ್ನ ಪಡೆದಾಗ ನೀವೆಲ್ಲ ಮುಂದಿನ ಸಮಾಜದ ನಾಯಕರು. ನೀವು ನಮ್ಮ ದೇಶದ ಉತ್ಸಾಹಿ ತರುಣರು. ನೀವು ನಮ್ಮ ದೇಶಕ್ಕೆ ನೀವು ಬೆಳಕು. ಅದು ಯಾವಾಗ ಸಾಧ್ಯ? ಯಾವಾಗ ನೀವು ಸುಶಿಕ್ಷಿತರಾಗಿರ್ತೀರಿ ಆವಾಗ. ನೀವೆಲ್ಲ ಏನ್ ಗೊತ್ತಾ, ಭವಿಷ್ಯದ ಸಾಮಾಜಿಕ ನಾಯಕರು ನೀವು. ಹಾಗಾದ್ರೆ ನೀವು ನಾಯಕರಾದಾಗ ಈ ಒಂದು ಸಮಾಜಕ್ಕೆ ನೀವೊಂದು ಕಾಣಿಕೆ ಆಗ್ತೀರಿ. ಹಾಗಾದ್ರೆ ಕಾಣಿಕೆ ಆಗ್ತೀರಿ, ಸಮಾಜದಲ್ಲಿ ನಾಯಕರಾಗ್ತೀರಿ. ನೀವು ನಾಯಕರಾದಾಗ ಹೆಂಗ್ ಸಾಧ್ಯ? ನೀವು ನಾಯಕರಾಗ್ಲಿಕ್ಕೆ ನೀವು ಹೇಳಿರುವ ಮಾತನ್ನ ಸಮಾಜ ಕೇಳಲಿಕ್ಕೆ ಯಾವಾಗ ರೆಡಿ ಇರ್ತದೆ ಅಂತಂದ್ರೆ, ನಿಮ್ಮ ಮಾತಿನಲ್ಲಿ ಶಕ್ತಿ ಇರ್ತದೆ. ಆವಾಗ ಆ ಮಾತಿನಲ್ಲಿ ಶಕ್ತಿ ಬರಬೇಕು ಅಂತ ಇದ್ರೆ ನಾವು ಸುಶಿಕ್ಷಿತರಾಗಿರಬೇಕು. ಯಾವಾಗ ನೀವು ಮಾತಾಡ್ತೀರಿ, ಆ ಶಿಕ್ಷಣ ನಮ್ಮ ಜೀವನವನ್ನ ಸಬಲೀಕರಣ ಮಾಡುತ್ತದೆ. ಅದಕ್ಕೆ ನಮ್ಮ ಶಿಕ್ಷಣ ನಮ್ಮ ಜೀವನಕ್ಕೆ ಬೇಕು. ಸೊ ಈ ರೀತಿ ನಮ್ಮ ಜೀವನಕ್ಕೆ ನಮ್ಮ ಶಿಕ್ಷಣ, ಈ ಜೀವನಕ್ಕೆ ಶಿಕ್ಷಣ ಬಹಳ ಪ್ರಮುಖವಾಗಿರುವಂತಹದ್ದು. ಸೊ ಅದಕ್ಕೆ ಅಡೆತಡೆಗಳು ಬರ್ತದೆ ಬಂಗಾರಿಗಳೇ, ಪುಟ್ಟ, ನಿಮಗೆಲ್ಲರಿಗೂ ಅಡೆತಡೆಗಳು ಬರ್ತದೆ. ಅದನ್ನು ಮೆಟ್ಟಿ ನಿಂತಾಗ ನೀವೊಬ್ಬ ಸಮಾಜದಲ್ಲಿ ನಾಯಕರಾಗ್ತೀರಿ. ನೀವೆಲ್ಲ ನಾಯಕರಾದಾಗ ನಮಗೊಂದು ರೀತಿ ನಾಳೆ ಭವಿಷ್ಯದಲ್ಲಿ ಒಂದು ಖುಷಿ. ಏನಪ್ಪಾ ಅಂದ್ರೆ, ಸಮಾಜ ಸರಿಯಾದ ವ್ಯಕ್ತಿಯ ಕೈಯಲ್ಲಿದೆ ಅನ್ನುವಂತ ನಂಬಿಕೆ. ಅದು ಯಾವಾಗ ಸಾಧ್ಯ? ಯಾವಾಗ ಸುಶಿಕ್ಷಿತರ ಕೈಯಲ್ಲಿ ಸಮಾಜ ಇರ್ತದೋ ಆವಾಗ ಸಮಾಜ ಸಮೃದ್ಧಿಯಿಂದ ಇರ್ತದೆ. ಸೊ ನನಗೆ ನಂಬಿಕೆ ಇದೆ, ನೀವೆಲ್ಲರೂ ಇನ್ಮೇಲಿಂದ ಆಸಕ್ತಿಯಿಂದ ಶಿಕ್ಷಣವನ್ನ ಪಡಿತೀರಿ. ಕಷ್ಟಪಡೋದು ಅವಶ್ಯಕತೆ ಬೇಕಾಗಿಲ್ಲ. ಕಷ್ಟಪಡೋದು ಆಸಕ್ತಿ ಬೇಕಲ್ಲ. ಯಾವುದೇ ಕೆಲಸ ನೀವು ಆಸಕ್ತಿಯಿಂದ ಯಾವಾಗ ಮಾಡ್ತೀರಿ ಆವಾಗ ಅಮೇಝಿಂಗ್ ರಿಸಲ್ಟ್ ಸಿಗ್ತಾ ಇರ್ತದೆ. ಒಂದು ಪಾಠ ಓದೋದಿರ್ಲಿ, ಒಂದು ಪಟ ಹಾರಿಸೋದಿರ್ಲಿ. ಸೊ ಯಾವಾಗ ಆಸಕ್ತಿ ಇರ್ತದೋ ಆವಾಗ ನೀವು ಅಮೇಝಿಂಗ್ ಆಗಿ ಬೆಳಿತಾ ಇರ್ತೀರಿ. ಸೊ ಆ ರೀತಿ ನೀವು ಬೆಳಿಬೇಕು. ಜೀವನವನ್ನ ಮಸ್ತ್ ಮಜಾ ಮಾಡಬೇಕು, ಸಂತೋಷ ಪಡಬೇಕು, ಖುಷಿಯಿಂದ ಇರಬೇಕು ಅಂದ್ರೆ ಇವತ್ತು ಆಗ್ತಾ ಇರೋಂಥದ್ದನ್ನ ಅನುಭವಿಸ್ಬೇಕು. ತೊಂದರೆ ಅನ್ಸಿದ್ರೆ ಬಿಡಬಾರ್ದು, ಮತ್ತೆ ಮಾಡ್ಬೇಕು. ಒಂದು ಅರ್ಧ ಗಂಟೆ ನಿಮಗೆ ಬೇಜಾರಾಯ್ತಪ್ಪ, ಓದಿ ಇರ್ಲಿ, ಆಟ ಆಡ್ರಿ, ಮತ್ತೆ ಓದ್ರಿ. ಹೆಚ್ಚು ಆಟ ಆಡೋದ್ರಿಂದ ಹೆಚ್ಚು ಜಾಣರಾಗ್ತಾರೆ, ತಿಳ್ಕೊಡ್ರಿ. ಹೆಚ್ಚು ಆಟ ಆಡೋದ್ರಿಂದ, ಎಲ್ಲಿ ಆಡಬೇಕು ಅದು ಇಂಪಾರ್ಟೆಂಟು. ಬಯಲಲ್ಲಿ ಆಟ ಆಡೋದ್ರಿಂದ, ನಿಮ್ಮ ಕೈಯಲ್ಲಿರುವಂತ ಡಿವೈಸ್ ಇದೆಯಲ್ಲ ಅಲ್ಲೇ ಆಟ ಆಡೋದಲ್ಲ. ಎಲ್ಲಿ ಗ್ರೌಂಡ್ ನಲ್ಲಿ ಹೆಚ್ಚಾಡ್ತಿರೋ ಅವರು ನಾಳೆ ಎತ್ತರಕ್ಕೆ ಬೆಳೀತಾರೆ. ನಾಯಕತ್ವದ ಕೌಶಲ್ಯ, ವ್ಯಾವಹಾರಿಕ ಕೌಶಲ್ಯ, ಇವೆಲ್ಲವೂ ನಮಗೆ
ಕಲೀಲಿಕ್ಕೆ ಸಿಗ್ತದೆ. ಹೌದಾ? ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಇವತ್ತಿಂದ ಶಿಕ್ಷಣದಲ್ಲಿ ನಮ್ಮ ಆಸಕ್ತಿಯನ್ನ ಬೆಳೆಸ್ಕೊಂಡು ನಮ್ಮ ಜೀವನವನ್ನ ಸದೃಢವಾಗಿ ಸಮಾಜದ ಒಳಿತಿಗಾಗಿ, ಬೆಳವಣಿಗೆಗಾಗಿ ನಾವು ಮಾಡಬೇಕು ಅಂತ.